ಬಿಡಿ. ಅಂದ್ರೆ ಫ್ರೀ ಇದ್ರೆ ಸ್ವಲ್ಪ ಮಾತಾಡ್ಬೇಕಾಯ್ತು ಅಷ್ಟೇ ನಿಮ್ ಜೊತೆ. ಏನು? ಫ್ರೀ ಇದ್ರೆ ಸ್ವಲ್ಪ ಏನೋ ಒಂದು ಮಾತಾಡ್ಬೋದಾಯ್ತು ನಿಮ್ ಜೊತೆ. ಮಾತಾಡಿ ಮಾತಾಡಿ, ಏನ್ ಪ್ರಾಬ್ಲಮ್? ಪ್ರಾಬ್ಲಮ್ ಎಲ್ಲ ಒಂದು ಸೊಲ್ಯೂಷನ್ ಬೇಕಾಯ್ತು ನನ್ಗಣ. ಏನ್ ಸೊಲ್ಯೂಷನ್ ಬ್ರೋ? ಹೇಳಪ್ಪ ಅಂದ್ರೆ ಒನ್ ಟೈಮ್ ಬಿಟ್ಟು ಹೇಳ್ಕೊಂಡಿದ್ದೆ, ಬಟ್ ಸೊಲ್ಯೂಷನ್ ಕೊಟ್ಟಿದ್ರಿ. ಹಲೋ ಹೇಳಿ. ಅಣ್ಣ ಇದು ಲವ್ ವಿಷಯ ಅಣ್ಣ. ಹಾ ಹೇಳ್ಕೊಬೋದಣ್ಣ? ಹೇಳಿ ಬ್ರೋ. ನನ್ಗೆ ಮುಂಚೆ ಏನಾದ್ರು ಕಾಲ್ ಮಾಡಿದ್ರಾ ನೀವು? ಇಲ್ಲ, ಮುಂಚೆ ನಿಮ್ಗೆ ಟೆಕ್ಸ್ಟ್ ಮಾಡಿದ್ದಣ್ಣ, ನೀವು ಡೆಲ್ಲಿಲಿ ಇದ್ರ ಅಂತ ಹೇಳಿದ್ರಣ್ಣ, ಬೆಂಗಳೂರು ಇದ್ರೆ ಮೀಟ್ ಆಗೋಣ ಅನ್ಕೊಂಡೆ. ಈವಾಗ್ಲೂ ಡೆಲ್ಲಿಯಲ್ಲೇ ಇದೀನಿ ಹೇಳಿ. ನಾನು ಬೆಂಗಳೂರು ಇದ್ರೆ ಟೈಮ್ ನೇರವಾಗಿ ಭೇಟಿ ಆಗೋಣ ಅನ್ಕೊಂಡಿದ್ದೆ. ಈಗಲೂ ನಾನು ಡೆಲ್ಲಿಯಲ್ಲೇ ಇದೀನಿ ಹೇಳಿ. ಈಗ ನಿಮ್ಗೆ ನೇರವಾಗಿ ಮಾತಾಡೋಣ ಅಂತ ತಾನೇ ಮಾಡ್ಬಿಟ್ಟೆ ಅಣ್ಣ. ಅಣ್ಣ ಇದು ಒಂದು ಲವ್ ವಿಷಯ, ನಾನು ಇಷ್ಟಪಡ್ತಾ ಹುಡುಗಿನೇ ಅಣ್ಣ ಇದು. ಸ್ಟಡೀಸ್ ಅಲ್ಲಿ ಪರಿಚಯ ಇದೆ ಅಣ್ಣ ಹುಡುಗಿ ನಮ್ಗೆ. ಸ್ಟಡೀಸು? ಹಲೋ ಹಲೋ ಹೇಳಿ ಬ್ರೋ, ನೀವ್ ಹೇಳಿ. ಕೇಳ್ತಿದ್ಯಣ್ಣ? ಕೇಳ್ತಿದೆ ಹೇಳಿ. ಸ್ಟಡೀಸ್ ಅಲ್ಲಿ ಪರಿಚಯ ಆಗಿದ್ದಣ್ಣ. ಪರಿಚಯ ಆದ್ಮೇಲೆ ಆಕೆ ನನ್ನ ಪರ್ಸನಲ್ ಎಲ್ಲ ಕೇಳಿದ್ರು. ಏನ್ ಮಾಡ್ತಿದ್ರೆ ಯಾವ್ರೆಲ್ಲ ಪರ್ಸನಲ್ ಕೇಳಿದಾಗ ನಾನು ಅವ್ರ ಬಗ್ಗೆ ಪರ್ಸನಲ್ ಕೇಳಿದ್ದೇನೆ, ಏನ್ ಮಾಡ್ತಿದ್ರೆ ಯಾವ್ರು ಅಂತ ಕೇಳಿದ್ದೆ. ಹಲೋ ಆಮೇಲೆ ಅದಾದ್ಮೇಲೆ ನಾನೇ ಒಂದು 2 months ಪ್ರಪೋಸ್ ಮಾಡ್ಬಿಟ್ಟಣ್ಣ ಅವ್ರಿಗೆ. ಬಟ್ ಅವ್ರು ಸಾಕಾಗ್ಬಿಟ್ರು, ಇದೇನ್ 2 months ಆದ್ಮೇಲೆ ಈ ತರ ಹೇಳ್ಬಿಟ್ರು ಅದಕ್ಕೆ. ನಾನು ಹೇಳ್ದೆ, ನಿಮ್ಗೆ ನೇಟಿವ್ ಅಂದ್ರಲ್ಲ, ನಿಮ್ ಕಲ್ಚರ್ ಅಲ್ಲೂ ಒಂದು ಬಿಹೇವಿಯರ್ ಅಲ್ಲಿ ಇಷ್ಟ ಆಯ್ತಲ್ಲ, ಅದಕ್ಕೆ ನಾನು ಪ್ರಪೋಸ್ ಮಾಡಿದ್ಕೆ ಅವ್ರು ಅಂದ್ಬಿಟ್ಟು ಅವ್ರು ಸ್ವಲ್ಪ ಟೈಮ್ ತಗೊಂಡು ರಿಪ್ಲೈ ಮಾಡಿದ್ರಣ್ಣ. ಸರಿ ಓಕೆ ಆಯ್ತಣ್ಣ. 2 years ಅಣ್ಣ ಆಗಿದ್ದು. ಅದಾದ್ಮೇಲೆ ಅವರು ಹೇಳಿದ್ನ ಅವ್ರ ಅಣ್ಣನ ಪ್ರತಿಯೊಂದು ವಿಷಯ ಅವ್ರು ಶೇರ್ ಮಾಡ್ಕೊತಾರ ಹುಡುಗಿ. ಅವ್ರ ಅಣ್ಣಂದ? ಅವ್ರ ಅಣ್ಣಂಗೆ. ಸರಿ, ನನ್ ಪ್ರತಿಯೊಂದು ಫೋಟೋನ ಅವರು, ಆ ಹುಡುಗಿ ನನ್ನ ಕಡೆ ಪ್ರತಿಯೊಂದು ಫೋಟೋ ನನ್ನ ಫೋಟೋ ಎಲ್ಲ ತಗೊಂಡಿದ್ರು ಅವರು. ಫೋಟೋ ಮಾಡಿ ಗ್ಯಾಲರಿ ಮಾಡ್ಕೊಂಡೆ ಅವ್ರ ಅಣ್ಣಂಗೆ ತೋರಿಸಿದ್ದಾರೆ. ತೋರ್ಸಂದ್ರೆ, ಅಣ್ಣ ಇವ್ರು ಈ ತರ ಪ್ರಪೋಸ್ ಮಾಡಿದಾರೆ ಅಣ್ಣ ಅಂತ ಕೇಳಿದಾಗ, ಅವ್ರು ಯಾವ ಊರು ಏನಂತ ಕೇಳಿದಾಗ ಈ ತರ ಊರ ಅಡ್ರೆಸ್ ನಮ್ಮೂರು ಹೇಳಿದ್ರೆ. ಅದಾದ್ಮೇಲೆ ಅವ್ರ ಅಣ್ಣ ಇದಕ್ಕೆ, ಈ ಹುಡುಗ ನೀವು ಪ್ರಪೋಸ್ ಮಾಡಿ, ಈ ಹುಡುಗ ನೋಡಿ ಈ ತರ ಇದ್ದಾನೆ, ನೀನ್ ನೋಡ್ರಿ ಹಿಂಗಿದೆ ಅಂತ ಕೇಳ್ದಂಗೆ. ಇಲ್ಲ ಅಣ್ಣ ಅವ್ರನ್ನ ಪ್ರಪೋಸ್ ಮಾಡಿದ್ದಾನ ಅಂತ ಅದಕ್ಕೆ. ಸರಿ ಚೆನ್ನಾಗಿದ್ದಾರಂತೆ ಅವ್ರ ಅಣ್ಣ ಒಪಿನಿಯನ್ ಹೇಳಿದ್ದಾರೆ. ಸರಿ, ಅದಾದ್ಮೇಲೆ ಅಣ್ಣ 6 to 8 ಆದ್ಮೇಲೆ ಅವ್ರ ಮನೇಲಿ ಒನ್ ಟೈಮ್ ಹಿಂಗೆ ನಾವು ಇಷ್ಟಪಡ್ತಾರೆ, ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮಿನ ಗೊತ್ತಿರ್ಲಿಲ್ಲ. ಸರ್, ಅದಾದ್ಮೇಲೆ ಸಡನ್ ಆಗಿ ಒಂದಿನ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಡ್ತಾರಣ್ಣ. ಕ್ಯಾಸ್ಟ್ ಯಾವ್ದು ಗೊತ್ತಿರ್ಲಿಲ್ಲ, ಅವಳು ಗೌಡರ್ಸು, ಬಟ್ ನಮ್ ಕ್ಯಾಸ್ಟ್ 2A ಕುರುಬ ಅಣ್ಣ. ಹಲೋ ಇನ್ನು ಏನ್ ಹೇಳಿದ್ರಿ? ಅವ್ರ ಕ್ಯಾಸ್ಟ್ ಅಣ್ಣ ಗೌಡ್ರಣ್ಣ, ಗೌಡರ್ಸ್ 2A 3A, ಬಟ್ ನಮ್ ಕ್ಯಾಸ್ಟ್ 2A ಕುರುಬ ಅಣ್ಣ. ಬಟ್ ಅವ್ರು ನನ್ಗಿಂತ ಗೊತ್ತಿರಲಿಲ್ಲ, ಅವರು ಕ್ಯಾಸ್ಟ್ ಬಗ್ಗೆ ಏನು ಕೇಳಕ್ ಹೋಗಿರ್ಲಿಲ್ಲ. ಅವ್ರು ಅದಾದ್ಮೇಲೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ನಂಗೆ ಹೇಳ್ತಾಳೆ. ಅವ್ನು ನಾನು ಒಂದ್ ಮಾತು ಹೇಳ್ದೆ, ಅವಳು ಈ ತರ ವಿಷಯ ಹೇಳಿದಾಗ, ನೋಡು ನಾನು ಕ್ಯಾಸ್ಟಿಸಮ್ ನೋಡೋದು ಇದು ಮಾಡಕ್ ಹೋಗಲ್ಲ, ನಿನ್ಗೆ ಒಪಿನಿಯನ್ ಇದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಬೇಡ, ಇಲ್ಲ ಫ್ರೆಂಡ್ ಆಗಿರೋಣ ಅಂತ ಹೇಳ್ಬಿಟ್ಟೆ. ಆಮೇಲೆ ಅವಳಿಗೆ ಹೇಳಿದೆ, ಯಾಕಂದ್ರೆ ಇದು ಒಂದಿನದಲ್ಲ, ಯಾಕಂದ್ರೆ ಇದ್ರ ಲೈಫ್ ಟೈಮ್ ಇರ್ಬೇಕಂತ ಹೇಳ್ದೆ ಅವಳಿಗೆ. ಅವಳು ಇದ್ರಂತೆ, ಸರಿ ಕಣೋ ನೀನು ಏನ್ ಮಾಡ್ಬೇಕಂತ ಮಾಡು ಅಂತ ಹೇಳಿದ್ರು. ಸರ್, ನಾನೇ ಮಾಡ್ಬೇಕಂತ ಮಾಡ್ತೀನಿ ಆಯ್ತಾ, ಇದು ಮಾಡೋಕ್ಕಲ್ಲ. ಅವ್ಳು ಪ್ರತಿಯೊಂದು ಹೇಳಿದ್ದೆ, ನಾನು ಫ್ಯಾಮಿಲಿ ಹೇಳಿದ್ದೀನಿ, ನಾನು ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡಿದ್ದೆ, ನಾನು ಫ್ಯಾಮಿಲಿನೂ ತೋರಿಸಿದ್ದೆ, ನಮ್ಮೂರು ನಾನು ಏನ್ ಪ್ರತಿಯೊಂದು ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಸರಿ, ಅದಾದ್ಮೇಲೆ ಅವಳು ನನಗೆ ಒಂದು ಏನು ಅವ್ರಿಗೂ ಪಾಸಿಟಿವ್ ಬಂದಿದೆ ಅಂದ್ರೆ, ಸರಿ ಕಾರ್ತಿಕ ನೀನೆಲ್ಲ ಕಂಪ್ಲೀಟ್ ಮಾಡು ಕಾರ್ತಿಕ, ನಾನು ಮನೇಲಿ ನಾನು ಒಪ್ಪಿಕೊಳ್ಳೋಣ ಅಂತ ಹೇಳಿದ್ಲು. ಯಾಕೆಂದ್ರೆ ನಾನು ಮನೇಲಿ ಯಾಕೆಂದ್ರೆ ಇಂಟರ್ಗೆಸ್ಟ್ ಆಗುತ್ತಲ್ಲ, ನಾನು ಒಪ್ತೀನಿ ಕಣೋ, ಯಾಕೆ ನನ್ ಭರವಸೆ ಇದೆ, ನನ್ನ ಮೇಲೆ ಒಪ್ತೀನಿ, ನಮ್ಮ ಅಣ್ಣನ ಕಡೆಯಿಂದ ಒಪ್ತೀನಿ ಹೇಳಿದ್ರು. ಸರಿ ಬಿಡು, ನಾನು ಹೇಳ್ದೆ, ಸರ್ ನಿನ್ನ ಏನ್ ಮಾಡ್ಬೇಕು ಏನ್ ಮಾಡು, ನಾನೆಲ್ಲ ಮಾಡ್ಕೊಂಡು ಬಂದು ನಿಮ್ಮಲ್ಲಿ ಕೇಳ್ತೀನಿ ಅಂತ ಅವಳಿಗೊಂದು ನಾನೊಂದು ಭರವಸೆ ಕೊಟ್ಟಿದ್ದೆ. ಹಲೋ ಹೇಳಿ, ನೀವ್ ಹೇಳ್ತಾ ಇರಿ. ಸರಿಣ್ಣ. ಅದಾದ್ಮೇಲೆ ಆಯ್ತು, ಬಟ್ ನಾನು ಇದುವರೆಗೂ ಒನ್ ಟೈಮ್ ಮೀಟ್ ಆಗ್ಲಿಲ್ಲ, ಯಾಕಂದ್ರೆ ಅವಳು ಮೈಸೂರು ಸ್ಟಡಿ ಮಾಡ್ತಿದ್ದ ನಮ್ಮ ಮಹಾರಾಜ ಕಾಲೇಜ್ BCom, ಬಟ್ ನಾನು ಬೆಂಗಳೂರು ಜಾಬ್ ನಾನು ಸ್ಟಡಿ ಮಾಡ್ತಿದ್ದೆ. ಅದೇ ಒಟ್ಟು ಟೈಮ್ ನಾನು ಮೀಟ್ ಮಾಡಿದಾಗ ಆ ಥರ ನನ್ನ ಉದ್ದೇಶನ ಇಟ್ಕೊಂಡಿರಲಿಲ್ಲ. ಈಗ ಪರಿಚಯ ಆದ್ಮೇಲೆ ಮೀಟ್ ಮಾಡಬೇಕು, ನೀವು ಸುತ್ತಾಡ್ಕೊಂತಿರಲಿಲ್ಲ. ಬಟ್ ನಾವು ಹೇಳಿದ್ವು, ನೀನು ಚೆನ್ನಾಗಿ ಓದಕ್ಕೆ ನೀನು ಲೈಫಲ್ಲಿ ಸೆಟಲ್ ಚೆನ್ನಾಗಿ ಇದು ಮಾಡ್ಕೊ ಆಮೇಲೆ ಅಂತ ಹೇಳಿದ್ನು. ಆಯ್ತಾ, ಮೀಟ್ ಆಗೋಣ ಅಂತ. ಸರಿ, ಅದೆಲ್ಲ ಕಾಲ್ ಮಾಡಲ್ಲ ಅಷ್ಟೇ, ಕಾಲು ಮೆಸೇಜ್ ಮಾಡಲ್ಲ ಅಷ್ಟೇ, ಏನು ಮಾಡ್ತಾರೆ ಹೇಗೆ ಮಾಡ್ತಾರೆ ಡ್ಯೂಟಿ ಕೇಳೋಣ. ಅದಾದ್ಮೇಲೆ ನಂದು 2024 ನನ್ನ ಸಿಸ್ಟರ್ ಮ್ಯಾರೇಜ್ ಇರುತ್ತಣ್ಣ. ಸಿಸ್ಟರ್ ಮ್ಯಾರೇಜ್ ಹೋಗಿ ನಾನು ಮೈಸೂರಿಗೆ ರಿಲೇಷನ್ ಫ್ರೆಂಡ್ ಅದೆಲ್ಲ ಮದುವೆ ಕಾಲ್ಗೆ ಕಾಲ್ ಕೊಡ್ಕೊಡ್ತೀನಿ. ಬಟ್ ಅವಳಿಗೆ ಇನ್ವೈಟ್ ಮಾಡಕ್ಕೆ ಹೋಗ್ತೀನಿ, ಬಟ್ ಅವಳು ಅದೇ ಟೈಮಲ್ಲಿ ಎಕ್ಸಾಮ್ ಇರುತ್ತೆ, ಅವಳು ಬರಲಿಲ್ಲ. ಸರ್, ಅದಾದ್ಮೇಲೆ ಅವಳೇ ನನ್ನ ತಂಗಿ ಮದುವೆಗೆ ಅವಳು ವಿಶ್ ಮಾಡಿದಲ್ಲ, ಸ್ಟೇಟಸ್ ಎಲ್ಲ ಹಾಕಿದ್ಲು.
ಬಟ್ ಬರ್ಲಿಲ್ಲ ಅವಳು ನನ್ನ ತಂಗಿ ಮದುವೆಗೆ. ಓಕೆ. ಅದಾದ್ಮೇಲೆ 2024 ಡಿಸೆಂಬರ್ ಆದ್ಮೇಲೆ ಡಿಸೆಂಬರ್ ಎಕ್ಸಾಮ್ ಬರೆಕ್ ಹೋಗ್ತೀನಿ ಮೈಸೂರು ಹೋಗೋಣ. ನಾನು ಎಕ್ಸಾಮ್ ಬರೆಕ್ ಹೋದಾಗ ಮೈಸೂರದೊಂದು ಫೋಟೋ ಹಾಕಿರ್ತೀನಿ, ರೈಲ್ವೆ ಸ್ಟೇಷನ್ ಇಮೇಜ್ ಫೋಟೋ ಹಾಕಿರೋ ಸ್ಟೇಟಸ್ ನೋಡ್ಬಿಟ್ಟು ಮೈಸೂರು ಬಂದಿ ಅಂತ ಕೇಳ್ತಾಳೆ. ಬಂದಿದ್ದೀನಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಮೀಟ್ ಆಗೋಣ ಅಂತ ಕೇಳ್ತಾಳೆ. ಸರಿ ನೋಡೋಣ, ಎಕ್ಸಾಮ್ ಎಷ್ಟು ಗಂಟೆ ಮುಗಿದು ಗೊತ್ತಿಲ್ಲ, ಮುಗಿದ್ರ ಮೇಲೆ ಮೀಟ್ ಆಗೋಣ ಅಂತ ಹೇಳ್ತೀನಿ. ನಾನು ನಮ್ಮ ಫ್ರೆಂಡ್ ಹೋಗಿದ್ದೆ ಎಕ್ಸಾಮ್ ಬರೋಕ್ಕೆ. ನಮ್ಮ ಫ್ರೆಂಡ್ಗೆ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಮೀಟ್ ಮಾಡಬೇಕು, ಸಂಜೆ ಸಿಗ್ತೀನಿ ಟ್ರೈನ್ ಸ್ಟೇಷನ್ಗೆ ಬರ ಅಂತ ಹೇಳ್ತೀನಿ ಅವನಿಗೆ. ಸರಿ ಅವಳ ಜೊತೆ ಬಂದೆ ಅಣ್ಣ, ಊಟನ ಮಾಡ್ತಾಳೆ. ಆಮೇಲೆ ಅಲ್ಲೊಂದು ಲೇಕ್ ಇದೆ, ಲೇಕ್ ಅವಳೆ ಕರ್ಕೊಂಡು ಹೋಗ್ತಾಳೆ. ಹೋಗ್ಬಿಟ್ಟೆ ಅಣ್ಣ, ಒಂದು ರಿಂಗ್ ಇರುತ್ತೆ ಅವಳ ಕೈಲಿ, ರಿಂಗ್ಗೆ ಅವಳನ್ನ ಕೈಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ತಾರೆ ತನ್ನ ಕೈಲಿ. ಕಾರ್ತಿಕ್ ನಾನು ತೋರಿಸು ಅಂತ ಹೇಳ್ಬಿಟ್ರೆ, ಅದಾದ್ಮೇಲೆ ಅವಳು ನನಗೊಂದು ದಾರನೂ ಕಟ್ಕೊತಾಳೆ, ಒಂದು ಬ್ಲಾಕ್ ದಾರ. ಕಾರ್ತಿಕ್ ನಿಂಗೆ ಎಂಟಿ ಇರ್ಲಿ ಅಂತ ಕಟ್ಕೊತಾಳೆ. ಅಷ್ಟೆಲ್ಲ ಚೆನ್ನಾಗಿದ್ಲಣ್ಣ. ಅದಾದ್ಮೇಲೆ ಹೇಳಿದ್ನಲ್ಲ, ಈಗಲೂ ನನಗೆ ಬೇರೆ ಇನ್ಫೆಕ್ಷನ್ ಹುಡುಗರು ಏನೋ ಗೊತ್ತಿಲ್ಲ, ಯಾಕಂದ್ರೆ ಮೋಸ ಮಾಡೋರು ಇರ್ತಾರೆ ಈಗಿಂದ್ರಲ್ಲಿ. ನೋಡ್ಬಿಟ್ಟಿನಿ, ಖರ್ಚು ಮಾಡ್ತಾಳೆ ಎಲ್ಲ ಇದು ಮಾಡ್ತಾಳೆ. ಬಟ್ ಆ ಹುಡುಗಿ ಆ ಥರ ಇರಲಿಲ್ಲ. ಯಾಕೆಂದ್ರೆ ಅವಳೊಂದು ಈಗ ನಾನು ಕೇಳಿದಾಗ ಒನ್ ಟೈಮ್ ಹಿಂಗೆ, ಈಗ ಸಡನ್ ಆಗಿ ನನ್ನ ಕಡೆ ಒನ್ ಟೈಮ್ ಸ್ಯಾಲ್ರಿ ಆಗಿರಲಿಲ್ಲ, ನಾನು ಅಮೌಂಟ್ ಬೇಕಾಯ್ತು ಕೇಳಿದೆ. ಯಾಕೆ ಆ ಟೈಮಲ್ಲಿ ಅರ್ಜೆಂಟ್ ಇತ್ತು, ಕೇಳಿದೆ ನಿನ್ನ ಕಡೆ ಅಮೌಂಟ್ ಇದ್ರೆ ಪೇ ಮಾಡಿ ನಾನು ಕೊಡ್ತೀನಿ ಸ್ಯಾಲ್ರಿ ಅಂದೆ. ಅವಳು ಇದ್ ಕಡೆ ಇದ್ದು ಪೇ ಮಾಡಿಲ್ಲ ಅಮೌಂಟ, ತಗೊಳ್ಳೋ ನಿಂಗೆ ಏನು ಅರ್ಜೆಂಟ್ ಅಂದಲ್ಲ ಪೇ ಮಾಡಿದ್ಲು. ಅಷ್ಟು ಚೆನ್ನಾಗಿದ್ರು ಅಣ್ಣ. ನಾನು ಡಿಸೆಂಬರ್ಲಿ ಎಕ್ಸಾಮ್ ಮುಗಿಸ್ಕೊಂಬತ್ತು, ಸಿಸ್ಟರ್ ಮ್ಯಾರೇಜ್ ಬೇರೆ, ಅದೇ ಟೈಮಲ್ಲಿ ನಾನು ತುಂಬ ಬ್ಯುಸಿ ಆಗಿರ್ತೀನಿ. ಅದನ್ನ ಅವಳು ಜನವರಿ ಬರ್ತೀನಿ ಅಣ್ಣ. ಅವಳು ನನ್ನ ಕಡೆ ಏನು ಮಾಡಿದ್ಲು, ಹಾಸ್ಟೆಲ್ ಫೀಸು ಪೇ ಮಾಡ್ಬೇಕು, ನನ್ನ ಕಡೆ ಅಮೌಂಟ್ ಇಸ್ಕೊಂಡಿರ್ತಾಳೆ ಅಣ್ಣ, 3000 ಅಷ್ಟೇ. ಅವಳು ಇಸ್ಕೋಬೇಕಾದ್ರು ಹೇಳಿದ್ಲು, ನೀನು ಕೊಡ್ತೀನಿ ಕೊಂಡು ಪೇ ಮಾಡ್ಬೇಕಂತ ಹೇಳಿದ್ಲು. ನಾನು ಜನವರಿ ಬೆಂಗಳೂರು ಬರ್ತೀನಿ, ಬಂದಮೇಲೆ ನಿಂಗೆ ಅಮೌಂಟ್ ಕೊಡಬೇಕಲ್ಲ, ನನಗೆ ಕೊಡ್ತೀನಿ 2 months ಟೈಮ್ ಕೊಡು ಅಂತ ನಂಗೆ ಹೇಳ್ತಾಳೆ ಈ ವಿಷಯ. ನಾನು ಏನಕ್ಕೆ ಈ ಥರ ಹೇಳ್ತಾ ಇದೀಯಾ ಅಂದಿದ್ದಕ್ಕೆ, ಇಲ್ಲ ನನಗೆ 3 months ಟೈಮ್ ಕೊಡು, ಅಮೌಂಟ್ ಕೊಡ್ತೀನಿ ಅಂತೇಳಿ ಇದು ಮಾಡ್ತಾಳೆ ಅಷ್ಟೇ ಅಣ್ಣ. ಅದಾದ್ಮೇಲೆ ನಾನು 2 years ಇಷ್ಟಪಟ್ಟು ಹಿಂಗೆಲ್ಲ ಮಾತಾಡ್ತಾ ಇದಕ್ಕೆ ಕೂತ್ಕೊಂಡು ಹಿಂಗೆ ಮಾತಾಡೋದು ಅಂತ ಹೇಳ್ತಾಳೆ. ಆಮೇಲೆ ನನಗೆ ಏನು ಗೊತ್ತಿಲ್ಲ ಆ ಟೈಮ್ನಲ್ಲಿ, ಈ ಕೋಪದಲ್ಲಿ ಮೂಕಿ ಕೊಯ್ತಾರ ಅಂತ ಹೇಳ್ತಾರೆ ಗೊತ್ತಣ್ಣ. ಅದ್ರಲ್ಲಿ ಈ ನಮ್ಮಿಬ್ಬರು ಇಷ್ಟಪಡ್ತಾರ ಒಂದು ವಿಷಯನ ಒಬ್ಬ ನಮ್ಮ ಫ್ರೆಂಡ್, ಅಂದ್ರೆ ಒಬ್ಬ ಬ್ರದರ್ ಅಂತ ಹೇಳ್ತೀನಿ ಅಣ್ಣ, ಅವನು ನನಗೆ ಪರಿಚಯ ಆಗಿದ್ದ. ಯಾಕಂದ್ರೆ ಅವನು ಇದೇ ಡಿಪಾರ್ಟ್ಮೆಂಟ್ ಇದ್ದಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ. ಅವನ್ ಕೊಟ್ಟೆ ನಾನು ಏನೋ ಒಂದು ನಾನು ತಿಳ್ಕೊತೀನಿ ಅಂದ್ರೆ ನಂಬಿಕೆ ಮೇಲೆ ಹೇಳ್ಕೊತೀನಿ. ನಾನು ಇದುವರೆಗೂ ನಿಮ್ನ ನೇರವಾಗಿ ನೋಡಿಲ್ಲ ಅಣ್ಣ. ನಿಮ್ ಕೂಡ ಒಂದು ವಿಷಯ ನಂಬಿಕೆ ತಾನೇ ಅದು. ಆ ನಂಬಿಕೆ ಮೇಲೆ ಅವ್ನ್ ಕೂಡ ಹೇಳ್ಕೊಂಡಿದ್ದೆ ಈ ತರ ಇಷ್ಟಪಡ್ತಾನೆ ಹುಡುಗಿ ಅಂತ. ಅವ್ನು ಮೈಸೂರಲ್ಲಿ ಡ್ಯೂಟಿ ಮಾಡ್ತಿದ್ದ. ಅವ್ನ್ಗೆ ಏನ್ ಮಾಡಿದ್ ನಾನು ಅಂದ್ರೆ ಅಣ್ಣ, ಒಂದು 25,000-30,000 ಅಮೌಂಟ್ ಕೊಟ್ಟಿದ್ದೆ ಅವ್ನಿಗೆ. ನೀವು ಕೊಟ್ಟಿದ್ರಾ? ನಾನ್ ಕೊಟ್ಟು ಏನಂದ್ರೆ ಮನೆ ಕಟ್ತಾ ಇದೀನಿ ಕರೆಕ್ಟ್ ಕೇಳಿದ ಅವನು, ಮನೆ ಕಟ್ತಾ ಇದೀನಿ ಅಂತ. ಮನೆ ಕಟ್ತಾ ಇದೀನಿ ಅಂದ್ಬಿಟ್ಟು ಆ ಉದ್ದೇಶ ಇಟ್ಕೊಂಡು ನನ್ನ ಕಡೆ ಅಮೌಂಟ್ ಇಸ್ಕೊಂಡಿದ್ದ. ಸರಿ ಮತ್ತೆ ಇವನ್ ಏನ್ ಮಾಡ್ದ, ಅಮೌಂಟ್ ಕೊಟ್ಟಿದ್ದ, ಅವ್ನು ಅಮೌಂಟ್ ಕೊಟ್ಟಿದ್ದೆ ಒಂದು 2-3 months ಟೈಮ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ. ಇದ್ರಲ್ಲಿ ನಾನು ಪ್ರತಿಯೊಂದು ವಿಷಯನೂ ಅವನಿಗೆ ಶೇರ್ ಮಾಡ್ಕೊಂಡಿದ್ದೆ. ಅವ್ನ್ ನನ್ನ ಕಡೆಯಿಂದ ಅವ್ನ್ ಪರಿಚಯ ಆಗಿದ್ದಕ್ಕೆ ನಮ್ಮ ಹುಡುಗಿ ಪರಿಚಯ ಆಗಿದೆ ಅವನು ಅವನಿಗೆ. ನಾನು ಇದೇನ್ ಮಾಡಿ ಅಮೌಂಟ್ ಕೊಟ್ಟು 3 months ಅಲ್ಲಿ ಅಮೌಂಟ್ ಕೇಳಕ್ ಹೋಗ್ತೀನಿ ಅಣ್ಣ, ಅವನು ನನಗೆ ಉಲ್ಟಾ ಹೊಡಿತಾನೆ ಆ ಟೈಮಲ್ಲಿ. ಯಾರು ನಿಮ್ ಫ್ರೆಂಡೇ? ನಾನು ಅಮೌಂಟ್ ಕೇಳಕ್ ಹೋಗೋದಕ್ಕೆ ಅಮೌಂಟ್ ಏನು ಕತೆ ಹೇಳ್ಬಿಟ್ಟು ನನ್ನ ಮೇಲೆ FIR ಮಾಡ್ತೀನಿ, ಹಂಗೆ ಮಾಡ್ತೀನಿ, ನನಗೆ ಟ್ರಿಗರ್ ಮಾಡ್ಬಿಡ್ತಾನೆ. ನನಗೆ ಅಮೌಂಟ್ ಕೇಳ್ಕೊಂಡು ನನಗೆ FIR ಮಾಡ್ತೀನಿ ಅಂತ ಹೇಳ್ತಾನೆ. ನೀವು ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ತಾನೇ ಇರೋದು? ನಾನು ಡಿಪಾರ್ಟ್ಮೆಂಟ್ ಇಲ್ಲ ಅಣ್ಣ, ಇದ್ದಿದ್ದೆ. ಬಟ್ ನಾನು ಬೇರೆ ಜಾಬ್ ಸ್ಟಡಿ ಮಾಡಿ ಇದು ಮಾಡ್ತಾ ಇದೀನಿ ಅಣ್ಣ. ಆಗಿತ್ತು ಹೋಗಿಲ್ಲ, ಬಟ್ ಹಿಂಗೆ ಜಾಬ್ ಮಾಡಿ ಸ್ಟಡಿ ಮಾಡ್ತೀನಿ ಬೇರೆ ಜಾಬ್ಗೆ ಅಣ್ಣ. ಬಟ್ ನನ್ಗೆ ಏನು ಮಾಡ್ದ, ಟ್ರಿಗರ್ ಮಾಡ್ಬಿಟ್ಟ, ನನಗೆ FIR ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಇದನ್ನ ಅವ್ನು ಯುಟಿಲೈಸ್ ಮಾಡ್ಕೊಬಿಟ್ಟ. ಬ್ಲಾಕ್ ಮೇಲ್ ಮಾಡೋ ತರ ಮಾಡಿರೋದು. ನನಗೆ ಮಾಡ್ದ, ಇವನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ನನ್ನ ಫ್ರೆಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ. ಹಿಂಗೆ ಅಮೌಂಟ್ ಕೊಟ್ಟಿದ್ದೆ, ಹಿಂಗೆ ಏನ್ ಮಾಡೋದಕ್ಕೆ, ಯಾವ ಬೋಸಿಡಿ ಮಗ ನಿಂಗೆ FIR ಮಾಡ್ತೀನಿ ಕೊಡು ಆ ನಂಬರ್ ಅಂತ ಅವ್ನು ಹೇಳ್ದೆ. ಜಸ್ಟ್ ನಾನು ಸುಮ್ಮನೆ ಅದೇ, ನಾನು ತಾಳ್ಮೆ ಕೇಳಿದೆ, ಬ್ರದರ್ ಅಮೌಂಟ್ ಕೊಟ್ಟಿದ್ದೀನಿ ಕಷ್ಟ ಇದೆ ಬೇಕಂತ ಕೇಳಿದೆ. ಬಟ್ ಅವ್ನು ಟ್ರಿಗರ್ ಮಾಡ್ದೆ. ನಾನೇ ಮಾಡ್ದೆ, ಡೈರೆಕ್ಟ್ ಅವ್ರ ಮೈಸೂರಿಗೆ ಹೋದೆ. ಅವ್ರು ಹೆಡ್ ಆಫೀಸಲ್ಲಿ ಇರ್ದೆ, ಅವ್ನು DR ವರ್ಕ್ ಮಾಡ್ತಿದ್ದೆ. ಅವ್ರ ಆಫೀಸ್ ಹೋಗ್ಬಿಟ್ಟು ಒಂದು ಅವ್ರು ಖುದ್ದಾಗಿ ಭೇಟಿ ಮಾಡಿ ಅವ್ನಿಗೆ ಇನ್ಫಾರ್ಮರ್ಗೆ ಕಾಲ್ ಮಾಡಿ ಅಮೌಂಟ್ ಎಲ್ಲ ಪೇ ಮಾಡ್ದೆ. ಬಟ್ ನಾನು ಜೆನ್ಯೂನ್ ಇಷ್ಟಪಟ್ಟಿರೋದು ಈ ಹುಡುಗಿ ನಾನು. ಅಂದ್ರೆ ಈ ಹುಡುಗಿ ನಾನು ಡೈರೆಕ್ಟ್ ಕೇಳ್ಬಿಟ್ಟಿದೆ, ನೀನ್ ಯಾರನ್ನ ಇಷ್ಟಪಡ್ತಾ ಇದ್ದೀವಿ, ಯಾವ ಮಣ್ಣಲ್ಲಿ ಏನಿಲ್ಲ, ನಾನು ಯಾವ ಇಷ್ಟನೂ ಪಡ್ತಾ ಇಲ್ಲ, ಆದ್ರೆ ಲೈಫಲ್ಲಿ ನಿನ್ನೆ ಮ್ಯಾರೇಜ್ ಆಗೋದು ಬಿಟ್ಟು ಬೇರೆ ಯಾವನು ಆಗಲ್ಲ ಅಂತ ಹೇಳಿದ್ ನಾನು. ಅದ್ಬಿಟ್ಟು ನನ್ಗೆ ಮಾಡ್ದೆ, ಊರ್ಗ್ ಹೋದ್ರು ಅವಳದು ನೇಟಿವ್ ಜಗ್ಗೇಶ್. ಇದು ಕೇಳಿದಿರ ಜಗ್ಗೇಶ್ ಫಿಲಮ್ ಆಕ್ಟರ್? ಗೊತ್ತಾಯ್ತು ಹೇಳಿ. ಅವರು ಸೈಡ್ ಅವರು ಕಡೆ ಬರ್ತಾನೆ. ಹೋದ್ರೆ ಅವ್ರ ಅಪ್ಪ ಅಮ್ಮ ತೋಟ ಊರಲ್ಲಿ ಜಮೀನ್ ಇದ್ದವ್ರು, ತೋಟಕ್ಕೆ ಹೋದ್ರೆ ಮನೆಗೆ ಹೋದಾಗೆಲ್ಲ ಫೋನೆಲ್ಲ ಮಾಡಲ್ಲ ನಂಗೆ. ನಾನು ಅನ್ಕೊಂಡೆ ಮೇ ಬಿ ಊರಿಗೆ ಹೋಗಿರ್ತಾಳೆ, ಫೋನ್ ಮಾಡೋಳು. ನಾನೇನ್ ಮಾಡ್ದೆ, ಆ ಟೈಮಲ್ಲಿ ನಂಬರ್ ಬರ್ದ, ಬಟ್ ನಾನು ಟ್ರೂ ಕಾಲರ್ ಇರುತ್ತೆ. ನಾನೇನ್ ಮಾಡ್ದೆ, ಅಷ್ಟು ನಾನು 2 years ಇಷ್ಟಪಟ್ಟು ನಾನು ಏನು ಆಕೆ ಮಿಸ್ಬಿಹೇವ್ ಮಾಡಿಲ್ಲ, ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ನಾನು ಅವಳೇ ಭರವಸೆ ಕೊಟ್ಟಿದ್ದಾಳೆ, ನಾನು ಹೇಳಿದ್ದೀನಿ.
ಎಲ್ಲ ಪಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ನನಗೂ ಸ್ಟೇಜ್ ಇರುತ್ತಲ್ಲ, ಹ್ಮ್ ಬರ್ತೀನಿ ಬಂದು ನಿಮ್ಮಲ್ಲಿ ಕೇಳ್ತೀನಿ ಅಂತ ಹೇಳಿದ್ದೀನಿ. ಅವಳು ಒಪ್ಕೊಂಡಿದ್ಲು. ಅವ್ರ ಮಂದಿರ ಮೇಲೆ ಹಣೆ ಮಾಡಿದ್ಲು. ಅವಾಗ ಇನ್ನೊಂದು ಹೇಳಿದ್ ನನಗೆ, ನೀನು ನಾಳೆ ಜಾಬ್ ಮಾಡ್ಕೊಂಡಾದ್ಮೇಲೆ ನಾನು ಬಿಟ್ಟು ಹೋಗ್ತಿ ಏನು ಗ್ಯಾರಂಟಿ ಇಲ್ಲ. ನೋಡಲಿ, ನಾನು ಆ ಥರ ಇಂಟೆನ್ಷನ್ ಇಟ್ಕೊಳ್ಳಲ್ಲ, ಆಯ್ತಾ. ನಾನು ಏನೇ ಪಡ್ಕೊಂಡ್ರು ಅದು ನನ್ನ ಲೈಫಲ್ಲಿ ನನ್ನ ಬದಲಾವಣೆಗೋಸ್ಕರ. ಬಟ್ ನಿನ್ನ ಲೈಫಲ್ಲಿ ನೀನೇ ಪಡ್ಕೋಬೇಕಂತಿಲ್ಲ, ಪಡ್ಕೋತೀನಿ ಅಂತ ಅಷ್ಟು ಪ್ರಮಾಣ ಮಾಡಿದ್ಲು. ಬಟ್ ಅವಳು ಮಂದಿರ ಮೇಲೆ ಹಣೆ ಮಾಡಿದ್ಲು, ನಿನ್ ಬಿಟ್ಟು ಯಾರನ್ನೂ ಮ್ಯಾರೇಜ್ ಆಗಲ್ಲ ಅಂತ ಹೇಳಿದ್ಲು. ನಾನು ಸರಿ ಬಿಟ್ಟು ಒಂದು ಓಪ್ ಇದೆಯಲ್ಲ ಅಂದ್ಬಿಟ್ಟು ನನ್ನ ಒಂದು ಇದರಲ್ಲಿ ಸುಮ್ಮನೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ಅದಾದ್ಮೇಲೆ ಜನವರಿಗಣ ಈ ಥರ ಅಂದ್ಬಿಟ್ಲಣ್ಣ. ಬಟ್ ನನಗೆ ಅದೇನಾಗಂತಣ್ಣ, ತಾಳ್ಮೆಗಿರ್ತೀನಿ, ಶಾಂತವಾಗಿರ್ತೀನಿ ಅಣ್ಣ. ಬಟ್ ನನಗೆ 2 years ಮಾಡ್ಬಿಟ್ಟು ಏನಕ್ಕೆ ಹಿಂಗೆ ಮಾಡ್ಲ ಅಂದ್ಬಿಟ್ಟು ಅವ್ರ ಅಣ್ಣ ನನಗೆ ಇದು ಮಾಡ್ಬಿಟ್ಟ. ಅವ್ರ ಬ್ರದರು, ಅವ್ರ ಅಣ್ಣಂಗೆ ಗೊತ್ತಿತ್ತು ವಿಷಯ. ಬ್ರದರ್, ನೀವು ಫ್ರೆಂಡ್ ಆಗಿರಿ ಬ್ರದರ್ ಅಂತ ಅವ್ನು ಹೇಳ್ದ. ನೋಡಿ ಬ್ರದರ್, ನಾನು ಏನು ಬ್ರದರ್, ಇಬ್ರು ಇಷ್ಟಪಡ್ತೀನಿ, ನಿಮ್ಗೆ ಗೊತ್ತಿತ್ತಲ್ಲ ಮುಂಚೆನೆಯ. ನಾನು ತೆಂಗಿ ಕೊಟ್ಟು ಮಿಸ್ಬಿಹೇವ್ ಮಾಡಿಲ್ಲ, ಏನು ಮಾಡಿಲ್ಲ, ಇಷ್ಟಪಡ್ತಾ ಇದೀನಿ ಅಲ್ವಾ. ನಾನು ಹೇಳಿದೆ ನನ್ನ ಲೈಫಲ್ಲಿ ಎಲ್ಲ. ಅಂಕಿ ಇನ್ನೊಂದು ಮಾತು ಹೇಳಿದೆ, ನೋಡಿ ಬ್ರದರ್, ನಾನು ತಂಗಿ ಕೊಡ್ಬೇಕು ಅನ್ಕೊಂಡಿದ್ದಿಲ್ಲ, ಯಾವ ಥರ ಕೊಡ್ಬೇಕಂತೇಳಿ ನಾನು ಎಲ್ಲ ಮಾಡಿಟ್ಟಿರ್ತೀನಿ ಬ್ರದರು. ನೀವು ತಂಗಿ ನೋಡ್ಬೇಕಾ, ಜಾಬ್ ಇರ್ಬೇಕಾ ಜಾಬ್ ಮಾಡ್ಕೊತೀನಿ, ಮನೆ ಇರ್ಬೇಕಾ ಮನೇನೂ ಕಟ್ಟಿರ್ತೀನಿ, ಆಸ್ತಿ ಇರ್ಬೇಕು ಆಸ್ತಿನೇ ಮಾಡಿರ್ತೀನಿ, ಎಲ್ಲ ಮಾಡಿರ್ತೀನಿ ಬ್ರದರ್. ಇತ್ತಿಂತ ಏನು ಬೇಕು ಬ್ರದರು ನಿಮ್ಮ ತಂಗಿ ಕೊಡೋಕ್ಕೆ, ನಿಮ್ಮ ಮನೆಗೆ ಇಷ್ಟ ಇದ್ರೆ ಬಂದು ನಮ್ಮಲ್ಲಿ ನೋಡಿ ಕೊಡಿ ಬ್ರದರ್ ಅಂತ ಹೇಳಿದೆ. ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅಣ್ಣ ಏನು ಮಾಡ್ದ, ಬ್ರದರ್ ನೀವು ಫ್ರೆಂಡ್ ಆಗಿರಿ. ಈಗ ನಂದು ಒಂದು ಆಟ, ನಾನು ಇಷ್ಟಪಟ್ಬಿಟ್ಟು ಇನ್ನೊಬ್ರಿಗೆ ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ. ನಂದು ನಾನು ಇಷ್ಟಪಟ್ಟು ನನ್ನ ಪಡ್ಕೋಬೇಕು. ಕಷ್ಟರೂಪರಲ್ಲಿ ಏನಾದ್ರು ನಾನು ಹೇಳಿದ್ದೆ. ಈಗ ನಾನು ಬೇರೆಯವ್ರ ಥರ ಈ ಗಲಾಟಿ ಜಂಜಾಟ ನಂಗೆ ಅದಿಷ್ಟ ಇಲ್ಲ. ಪಡ್ಕೊಂಡ್ರೆ ಶಾಂತವಾಗಿರ್ಬೇಕು, ಅದು ಶಾಂತ ರೀತಿಯಲ್ಲಿ ಬದುಕಬೇಕಂತ ಇಷ್ಟಪಟ್ಟಿರೋ ನಾನು ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ರಣ್ಣಿಂಗೆ. ಅವ್ರ ಅಣ್ಣ ಏನು ಮಾಡ್ದೆ, ನಿನ್ ಕೈಲಿ ಏನು ಮಾಡ್ಕೊಳಕ್ಕೆ ಮಾಡ್ಕೋ ಅಂತ ಹೇಳ್ಬಿಟ್ಟ. ನನಗೆ ಆ ಥರ ನನಗಿಲ್ಲ. ಬಟ್ ನಾನೇ ಒಂದು ಮಾಡಿದ ತಪ್ಪಂದ್ರೆ ಅವ್ರ ಅಪ್ಪಂಗೆ ಹೇಳ್ಬಿಟ್ಟೆ ಅಣ್ಣ ವಿಷಯ. ನಾನು ಮನ್ಸು ತಡೆಗಾಗ್ಲಿಲ್ಲ. ನಾನೇನು ಮೋಸನೂ ಮಾಡಿಲ್ಲ, ಅದಕ್ಕೆ ಮಿಸ್ಬಿಹೇವ್ ಮಾಡಿಲ್ಲ, ಏನು ಮಾಡಿಲ್ಲ. ನಾನು ಹೇಳಿದ್ದೀನಿ, ನೀನು ಚೆನ್ನಾಗಿ ಹೋದು, ನಾನು ಲೈಫಲ್ಲಿ ಒಂದು ಸ್ಟೇಜ್ ಬರ್ತೀನಿ, ಬಂದು ನಿಮ್ಮಲ್ಲಿ ಬಂದು ಕೇಳ್ತೀನಿ. ನಿಮ್ಮ ಮನೇಲಿ ಈಗ ಇಂಟರ್ಕೇಸ್ಟ್ ಇದೆಯಲ್ವಾ, ಜಾಸ್ತಿ ಅನ್ನೋದು ಬಿಟ್ಟಾಗ್ತದೆ, ಜಾಸ್ತಿ ಅನ್ನೋದು ನಾನು ಇದು ಮಾಡ್ಕೋಲ್ಲ. ನಿಮ್ಮ ಹುಡುಗಿನ ಕೊಡ್ಬೇಕಲ್ಲ, ಯಾರಾದ್ರೂ ಒಬ್ಬ ಹುಡುಗಿಗಳು ನೋಡ್ತಾರೆ, ಬಂದು ನಿಮ್ಮಲ್ಲಿ ನೋಡ್ಲಿ ಮನೇಲಿ. ನಮ್ಮ ಮನೆ ಕೊಟ್ಟರೆ ಮಗಳನ್ನ ದುಃಖವಾಗಿ ಇರ್ತಾವಂತ ಅವ್ರ ಮನೆ ಇಷ್ಟ ಆದರೆ ಕೊಡ್ಲಿ ಅಂದ್ರೆ ಬೇಡಕ್ಕಂದ ಕೇಳಿದೆ. ನಾನೇನು ಮಾಡಿದೆ, ತಡೆಗಾಗ್ಲಿಲ್ಲ. 2 ವರ್ಷ ಇಷ್ಟಪಟ್ಬಿಟ್ಟು ಅಷ್ಟು ಅನ್ನಕ್ಕೆ ಏನು ಮಿಸ್ಬಿಹೇವ್ ಮಾಡಿಲ್ಲ, ಏನು ಮಾಡಿಲ್ಲ, ಹಿಂಗೆ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ಬಿಟ್ಟು ವಿಷಯನ. ಅವ್ರಪ್ಪ ನಂಬಲಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಯಾರು ನಂಬಲ್ಲ. ಈಗ ನನ್ನ ಬಗ್ಗೆ ಹೇಳಿದ್ರೆ ನಂಬ್ತಾರೆ ಮನೇಲಿ, ಇಲ್ಲ ನಮ್ಮ ಹುಡುಗ ಮಾಡಲ್ಲಪ್ಪ ಅಂತ ಹೇಳ್ತಾರೆ. ಅವ್ರ ಮೇಲೆ ನಂಬಲಿಲ್ಲ. ನಾನು ಇದು ಹೇಳ್ಬಿಟ್ಟೆ. ಈ ವಿಷಯದಿಂದ ಅವತ್ತಿನ ಬ್ರೇಕಪ್ ಆಗ್ಬಿಡ್ತಾನ. ಅಂದ್ರೆ ಅವ್ರ ಅಪ್ಪನ ಹತ್ರ ಹೇಳಿದಕ್ಕೆ ಬ್ರೇಕಪ್ ಆಗಿದಾ? ಆಮೇಲೆ ಈಗಲೂ ನನಗೆ ಒಂದೇನು ಹೇಳ್ತಾನ, ಈಗ ನಾನು ಜಾಬ್ ಮಾಡ್ತಾ ಇದ್ದೀನಿ, ನಾಳೆ ಏನೇ ಬಿಡು, ಬಟ್ ನನಗೆ ಆ ಇಂಟೆನ್ಷನ್ ಬರಲ್ಲ ಅಣ್ಣ, ಬೇರೆಯವ್ರ ಮೇಲೆ ಆ ಫೀಲ್ ಬರಲ್ಲ ನನಗೆ. ಯಾಕೆಂದ್ರೆ ಪಕ್ಕದಲ್ಲಿ ಯಾರೋ ಒಂದು ಫ್ರೆಂಡ್ ಅಷ್ಟೇ ನಮಗೆ. ಅದು ನಾನು ಮಾಡಿದ್ದು ಒಂದೇ ತಪ್ಪಣ್ಣ. ಆಕೆ ಈಗಲೂ ನನಗೆ ಈಗ ರೀಸೆಂಟಾಗಿ ಮಾತಾಡಿ 1 year ಆಯಿತು. ಬಟ್ ನನ್ನ ತಂಗಿ, ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಇನ್ಸ್ಟಾ ಅವಲ್ಲ. ಬಟ್ ನನ್ನ ತಂಗಿಗೆ ಇನ್ಸ್ಟಾಗ್ರಾಮ್ ಅವ್ಳ ಫ್ರೆಂಡ್ ಆಗಿದ್ಲು. ನನ್ನ ತಂಗಿ ನಂಬರ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ತಂಗಿ, ಅವ್ಳು ಕೇಳಿದ್ ಇನ್ಸ್ಟಾಗ್ರಾಮ್ ತಂಗಿ ಕೊಡಂತ. ಅವಳು ನನ್ನ ತಂಗಿ ಫ್ರೆಂಡ್ ಆಗಿದ್ದಾಳೆ. ಆಮೇಲೆ ನನ್ನ ಸಿಸ್ಟರ್ ಕೊಟ್ಟು ಕಾಲ್ ಮಾಡ್ತಿದ್ದೆ, ಅಕ್ಕ ನಮ್ಮ ಅಣ್ಣ ನಿಮ್ಮ ಅದೇ ಹೇಳಿ ನನಗೆ ಕೊಟ್ಟು ಇಷ್ಟಪಡ್ತಿದ್ದೆ, ಇಲ್ಲ ಮರ್ಕೊಡಕ್ಕೆ ಹೇಳಿ, ನನ್ನ ನಂಬರ್ ಹಾಕಿ ಕೇಳಿದ್ರೆ ನಿಮ್ಮ ಅಣ್ಣ ಬ್ಲಾಕ್ ಮಾಡಕ್ಕೆ ಹೇಳಿ, ಏನಕ್ಕೆ ಫೋನ್ ಮಾಡ್ತಾರೆ ನಿಮ್ಮ ಅಣ್ಣ, ಅಷ್ಟು ಗೊತ್ತಾಗಲ್ವಾ, ನಮ್ಮ ಪರ್ಸನಲ್ ವಿಷಯ ಏನು ಕೇಳ್ಬೇಕಾಯ್ತು ನಮ್ಮ ಅಪ್ಪಂಗೆ ಅಂತ ಅವಳು ಇದೇ ವಿಷಯನ ಟಾರ್ಗೆಟ್ ಮಾಡಿ ಹೇಳ್ತಿದ್ದಾಳೆ ನನ್ನ ತಂಗಿಗೆ. ಅದಕ್ಕೆ ಏನು ಸೊಲ್ಯೂಷನ್ ಅಣ್ಣ ಇದು ಅಂತ ಕೇಳ್ತಾರ, ಏನು ಮಾಡೋದು? ಈಗ ನನಗೆ ಪಡ್ಕೋಬೇಕಂದ್ರೆ ಏನಾರು ಮಾಡ್ತೀನಿ ಅಣ್ಣ. ಪಡ್ಕೋಬೇಕಂದ್ರೆ ಯಾಕೆ ನಾನು ಇಷ್ಟಪಟ್ಟು ಮತ್ತೊಬ್ರು ಬಿಟ್ಕೊಡೋಕ್ಕಲ್ಲ ಅಣ್ಣ. ಯಾಕೆಂದ್ರೆ ಏನಣ್ಣ, ಅವ್ರ ಅಪ್ಪನ್ ತಿಳಿಸಿದ್ರಲ್ಲ ವಿಚಾರ, ಇವಾಗ ಹೆಂಗ್ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತ? ಹೌದಾ, ಅವ್ರು ಸಾಕಾಗ್ಬಿಟ್ರು. ಇಲ್ಲಪ್ಪ ಯಾವ್ರು ಅಂತ ಕೇಳ್ತಾರೆ. ನಾನು ಹೇಳಬಿಟ್ಟು ನಮ್ಮೂರು ಶ್ರಾವಣಬೆಳಗೊಳ ಹೇಳ್ತೆ. ಹೌದಾ, ನಮ್ಮ ಹುಡುಗಿ ಹತ್ರ ಮಾಡಲ್ಲ ಅಂತ ಹೇಳಿದೆ. ಇಲ್ಲ ಅಂಕಲ್, ನಾ ಇಷ್ಟಪಡ್ತಿದ್ದು ಸಡನ್ ಈ ತರ ಮಾಡ್ಬಿಟ್ಟಿದ್ದಾಳೆ ನಿಮ್ಮ ಹುಡುಗಿ ಅಂತ ಹೇಳಿದೆ. ಬಟ್ ನಾನು ಹೇಳಿದೆ, ಯಾಕಂದ್ರೆ ನಾನು ದುಡ್ಡಿನ ಹೇಳ್ತಿದ್ದಲ್ಲ. ಯಾಕೆ ನಾನು ದುಡ್ಡು ಹಣ ಸೆಕೆಂಡ್ ನೋಡಿಲಿ, ದುಡ್ಡು ಬರ್ತಾ ಹೋಗುತ್ತೆ, ಎಲ್ಲ ಕಳ್ಕೊತ ನಾನು ಇದು ಮಾಡ್ತಿದ್ನ. ಬಟ್ ಅವಳು ದುಡ್ಡು ಇಸ್ಕೊಬಿಟ್ಟು 2-3 months ಟೈಮ್ ಕೊಡು, ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ಲು. ಆಮೇಲೆ ಅವ್ರ ಮೇಲೆ ಅಂಕಲ್ ಈ ತರ ಇಷ್ಟಪಡ್ತಿದ್ದೇನೆ, ಬಟ್ ಅನ್ಕಡೆ ಅವಳು ಹಾಸ್ಟೆಲ್ ಫೀಸ್ ಕಳ್ಕೊಂಡೆ ಅಮೌಂಟ್ ಪೇ ಇಸ್ಕೊಂಡಿದ್ಲು, ಅದು ಕೊಡ್ತೀನಿ, ಕೊಟ್ಟಾದ್ಮೇಲೆ ಇದು ಮಾಡ್ತೀನಿ, ನಂಗೆ ಫೋನ್ ಮಾಡಿ ಮೆಸೇಜ್ ಮಾಡ್ಬೇಡ ಅಂತ ಹೇಳ್ತಾಳೆ. ಅವ್ರ ಮೇಲೆ ನಂಬ್ತಾ ಇಲ್ಲ. ಇಲ್ಲಪ್ಪ ನಮ್ಮ ಹುಡುಗಿ ಹತ್ರ ಮಾಡಲ್ಲ ಅಂತ ಅವ್ರು ಇದು ಮಾಡ್ಬಿಡು, ನಾನು ಹೇಳ್ಕೊತೀನಿ ನಮ್ಮ ಮನೆಯವ್ರ ಹುಡುಗಿಗೆ ಅಂತ ಅವ್ರು ಹೇಳ್ತಾರೆ ಅಣ್ಣ. ಬಟ್ ನಾನ್ ಮಾಡಿದ್ ಒಂದಂದ್ರೆ ಅಪ್ಪಂಗೆ ಹೇಳ್ಬಿಟ್ಟು ವಿಷಯ ಇಷ್ಟಪಡ್ತಾರದ. ಈಗ ಪ್ರೆಸೆಂಟ್ ಏಜ್ ಎಷ್ಟು ನಿಮಗೆ? ಈಗ 26 ಅಣ್ಣ. 26. ನಿಮ್ ಲವ್ ಮಾಡ್ತಾರ ಹುಡುಗಿಗೆ? ಅವಳ ಮೇ ಬಿ 22 ಅಣ್ಣ, ಈಗ ಆಯ್ತು. ಸೊ ಇವಾಗ ನನ್ ಕ್ಲಾರಿಟಿ ಏನ್ ಬಂದಿದೆ ಗೊತ್ತಾ? ನೀವು ಮಾಡ್ಬೇಕಾಗಿದ್ದು ಒಂದಿಷ್ಟ,
ಆ ಹುಡ್ಗಿನ ಏನಣ್ಣ? ಒಂದ್ ಮಾತ್ ಕೇಳಿ, ಈ ತರ ನಿಮ್ ಅಪ್ಪನ ಹತ್ರ ಹೋಗಿ ಮಾತಾಡ್ತಾ ಇದೀನಿ ಅನ್ನೋ ಒಂದ್ ಮಾತ್ ಹೇಳಿದಿದ್ರೆ ಆವಾಗ ನಿಮಗೆ ಒಂದು ಕ್ಲಾರಿಟಿ ಬರ್ತಿತ್ತು. ಸರಿ ಹೋಗಿ ಮಾತಾಡು ಅನ್ನೋದು ಒಂದ್ ಬರ್ತಿತ್ತು. ಇಲ್ಲ ಆ ಹುಡ್ಗಿ ರಿಯಾಲಿಟಿ ನಿನ್ಗೆ ಗೊತ್ತಾಗ್ತಿಲ್ಲ, ಬೇಡ ಬೇಡ ನಮ್ಮ ಮನೇಲಿ ಬೈತಾರೆ ಅಂತ ಅದೊಂದ್ ಬರ್ತಿತ್ತು. ಇಲ್ಲ ಅಂದಿದ್ರೆ ಇನ್ನೊಂದು, ಇಲ್ಲ ನನ್ಗೆ ಇಷ್ಟ ಇಲ್ಲ, ನಾನ್ ಬೇರೆಯವ್ರನ್ನ ಲವ್ ಮಾಡ್ತಿದ್ದೆ ಅನ್ನೋ ಆನ್ಸರು ಬರ್ತಿತ್ತು. ನೀವು ಅದನ್ನ ಅವ್ರ ಹತ್ರ ತಿಳಿಸಿ ಹೋಗಿದಿದ್ರೆ ನೀವು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ಅಂತ ನನ್ನ ಒಪಿನಿಯನ್. ಅದೇ ಹೇಳಣ್ಣ, ಈ ಕೋಪದಲ್ಲಿ ಮೂಗ್ ಕುಯ್ತಾರಂತಾರಲ್ಲ, ಇಲ್ಲ ಯಾರು ಹಗ್ಗೆ ಕುಯ್ತಾರಲ್ಲ ಅಂತಂಗೆ ಹಂಗ್ ಮಾಡ್ಬಿಟ್ಟಿದ್ರು. ಬಟ್ ಒಂದ್ ಮಾತು ಅವ್ರಿಗೆ ತಿಳಿಸ್ಬೇಕಿತ್ತು, ಅದೇ ಇಷ್ಟ ಪಡೋರಾಗಿ, ಮದ್ವೆ ಆಗೋರಾಗಿ. ನಾನ್ ರಿಕ್ವೆಸ್ಟ್ ಮಾಡ್ಕೊಂಡು ನಿಜವಾಗ್ಲೂ ಆ ಟೈಮಲ್ಲಿ ಅವಳಿಗೆ. ಬಟ್ ಇದ್ರಲ್ಲಿ ಏನ್ ನಡೀತಾ ಅಂದ್ರೆ ನಂಗೆ ಈಗಲೂ ಅಂದ್ರೆ ನಿಮ್ಗೆ ವಿಚಾರಕ್ಕೆ, ಕಾಸು ವಿಚಾರಕ್ಕೆ ನೀವು ಹೋಗಿ ಕೇಳಿದ್ದಕ್ಕೆ ಕೊಡ್ತೀನಿ, ಕೊಟ್ಟಿ ಆದ್ಮೇಲೆ ಬ್ರೇಕಪ್ ಆಗಿರೋದು. ಕಾಸು ನನ್ ಕೇಳಿಲ್ಲ. ನಾನು ಕಾಸು ಏನು ಕೇಳಿಲ್ಲ, ಕಾಸು ಕೇಳಿಲ್ಲ. ಅವ್ಳು ಕೇಳಿದ್ಲು ಬಿಡು, ಯಾರೋ ಫ್ರೆಂಡ್ ಇದ್ ಮಾಡಿರ್ತೀನಿ, ನಾನು ಕಾಸು ಕೇಳಿಲ್ಲ. ಕಾಸು ಕೊಟ್ಟಿದ್ದನ್ನು ಬೆಂಗಳೂರು ಬರ್ತೀನಿ ಜನವರಿಗೆ. ಬಂದಾದ್ಮೇಲೆ ಕಾಲ್ ಮಾಡ್ತಾಳೆ, ಹಿಂಗ ಅಮೌಂಟ್ ಕೊಡ್ಬೇಕು ನಿಂಗೆ, ಕೊಡ್ತೀನಿ, 2-3 months ಟೈಮ್ ಕೊಡ್ತಾಳೆ. ಏನಕ್ಕೆ ಹಿಂಗ್ ಕೇಳ್ತಿದ್ದೀನಿ, ಇಲ್ಲ 2 ಟೈಮ್ ಕೊಡು ಅಂತ ಹೇಳ್ತಾಳೆ ಅಷ್ಟೇ ಅಣ್ಣ. ಇಲ್ಲಿ ನನ್ಗೆ ನನ್ ಸೆನ್ಸ್ ಹೇಳ್ತಾರ ಅಂದ್ರೆ, ಅದನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವ್ನು ನನ್ಗೆ ಅಂದ್ರೆ ಎಗೇನೆಸ್ಟ್ ಏನ್ ಕಟ್ಕೊಟ್ಟಿದ್ದ ನಾನು ಏನಾರ ಅವಳ ಮೇಲೆ ಅಂತ ನಂಗೆ ಅದೇ ಹೊಡಿತಾ ಇರೋದು. ಯಾಕಂದ್ರೆ ಅವನು ನನಗೆ ಅದೇ ಟೈಮಲ್ಲಿ ಉಲ್ಟಾ ಬರ್ತದೆ ಜನವರಿಲಿ. ನನ್ಗೆ ಅಮೌಂಟ್ ಕೇಳಕ್ ಹೋಯ್ದಕ್ಕೆ ಕತೆ ಹೇಳೋನು, ಏನೋ ಮಾಡೋನು, ನಂಬರ್ ಬ್ಲಾಕ್ ಮಾಡೋ ಹಂಗೆಲ್ಲ ಮಾಡ್ತಿದ್ದೆ. ಬಟ್ ನನ್ಗೆ ಅದೇ ಸೆನ್ಸ್ ಹೇಳ್ತಾ ಇರೋದು ಏನಾಯ್ತು ಅಂತ. ನಾನು ಲಾಸ್ಟ್ ವಿಚಾರದಲ್ಲಿ ಹೇಳಿದಲ್ಲ, ಬೇರೆಯವ್ರನ್ನ ಇನ್ನೊಬ್ಬರನ್ನಾದ್ರೂ ಇಷ್ಟಪಟ್ಟಿರ್ಬೋದು ಅಂತ. ಈಗ ಅದು ಹೇಳ್ತಲ್ಲ ಈಗ ಅದ ನನ್ ಕೂಡ ಅವಾಗ ಕೇಳ್ದೆ. ಅವಾಗ ನಾನು ಸ್ಟಾರ್ಟಿಂಗ್ ಕೇಳ್ಬಿಟ್ಟೆ, ನೀನ್ ಯಾರು ಇಷ್ಟಪಡಿ ಅಂತ ಮಣ್ಣಲ್ಲಿ ಅಂತದಿಲ್ಲ ಆಯ್ತಾ ಅಂತ ಹೇಳ ನನ್ ನಿಜವಲ್ಲಣ. ಆಮೇಲೆ ಅದು ಹೇಳ್ಬೇಕಂದ್ರೆ ಅವಳು ನಿಕ್ ನೇಮ್ ಇಟ್ಕೊಂಡ್ರಣ ಅಲ್ಲಿ ನನ್ನ ನೇಮ್ಗೆ ಮೊಬೈಲ್ ಅಲ್ಲಿ ಸೇವ್ ಮಾಡಿರೋದಾ? ಓಕೆ. ಅದ್ ಯಾರು ಗೊತ್ತಾಗ್ಬಾರ್ದು ಹಂಗ್ ಸೇವ್ ಮಾಡಿ ಇಟ್ಕೊಂಡು ಹೇಳ ನನ್ನ ನಂಬರ್. ಓಕೆ. ಹಂಗ್ ಬಟ್ ನಾನ್ ಮಾಡಿದ್ದು ಒಂದೇ ಪರ ಅಂದ್ರೆ ಅವ್ರ ಅಪ್ಪಂಗೆ ಹೇಳ್ಬಿಟ್ಟೆ. ಯಾಕಂದ್ರೆ ಆ ಟೈಮಲ್ಲಿ ನನ್ಗೆ ಏನು ಮೋಸ ಮಾಡಿದಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡೆ ಅವಳನ್ನ, ರಿಕ್ವೆಸ್ಟ್ ಅವ್ರ ಅಣ್ಣ ರಿಕ್ವೆಸ್ಟ್ ಅವಳು ರಿಕ್ವೆಸ್ಟ್ ಮಾಡ್ಕೊಂಡೆ. ನಾನು ಏನ್ ಮೋಸ ಮಾಡಿದ್ ನಿಂಗೆ, ಏನಾರು ಇದ್ ಮಾಡಿದ್ನ, ಏನ್ ತಪ್ಪು ಮಾಡಿದ್ ಇದ್ ಮಾಡ್ತಾ ಇದೀಯಾ, ಅಲ್ಲಿ ಏನ್ ನಡೀತದೆ ಈಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಅಣ್ಣ ಅಲ್ಲಿ. ಬಟ್ ನಾನ್ ಆ ಟೈಮಲ್ಲಿ ಕೋಪ ಬಂದ್ರಲ್ಲ, ಅದೇನೋ ಮನುಷ್ಯನಿಗೆ ಕೋಪ ಅನ್ನೋದು ಕ್ಷಣ ಅಂತೆ. ಬಟ್ ಆ ಕ್ಷಣದಲ್ಲಿ ನನ್ ಈಗ್ಲೂ ಸಫರ್ ಪಡ್ತಾ ನಾನ್ ಯಾರಿಗೂ ಒಬ್ರು ಒಂದು ಕೈ ಮಾಡಬೇಕು, ಸಡನ್ ಕೈ ಮಾಡಲ್ಲ, ಯಾರಿಗೂ ಒಂದು ಕೋಪ ಬೇಕಲ್ಲ. ಬಟ್ ಆ ಕೋಪನ ಲಿಮಿಟ್ ಬರ್ಬಿಟ್ರೆ ನನ್ಗೆ ಅನ್ಸ್ಬಿಡ್ತೀನಿ, ಆ ಕ್ಷಣ ಒಂದೇ ಒಂದ್ ನಿಮಿಷ ಇರ್ಬೇಕಾಯ್ತಲ್ಲ ಆ ಮೂಮೆಂಟ್ ಅಲ್ಲಿ ಅಂತ ಈಗ ಅನ್ಸಿದೆ. ಹೌದು. ಬಟ್ ಈಗ ಏನ್ ಸೊಲ್ಯೂಷನ್ ಅಣ್ಣ ಇದಕ್ಕೆ? ನೋಡಿ ಬ್ರೋ, ಏನು ಇಲ್ಲ. ಆ ಹುಡ್ಗಿ ಇವಾಗ ನಿಮ್ಮ ಹತ್ರ ಮಾತಾಡ್ತಿಲ್ವಾ? ನನ್ಗೆ ಈಗ ಮಾತಾಡ್ತಾರ. ಈಗ ಮೈಸೂರಲ್ಲಿ CM ಈಗ ಸಿಸ್ಟರ್ ಕೊಟ್ಟೆ ಮಾತಾಡಿದ್ದಾನೆ ಈಗ ಸ್ವಲ್ಪ ದಿನದಲ್ಲಿ. ಸರಿ. ಮೈಸೂರು CM ಮಾಡ್ತಿದ್ದಾಳೆ. ಬಟ್ ನಾನೀಗ ನೇರವಾಗಿ ಅವಳನ್ನ ನೇರವಾಗಿ ಭೇಟಿ ಮಾಡ್ಬೋದು, ಅವಳೆಲ್ಲಿ ಇದ್ ಮಾಡ್ತಿದ್ದಾಳೆ ಏನಂತ ಮಾಡ್ಬೋದು. ಬಟ್ ನಾನು ಅದಕ್ಕೆ ಏನ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿ ಒಂದ್ ಟೈಪ್ ದುಡುಕ್ ಬಿಟ್ಟಿದ್ದೀನಿ. ಈಗ ನನ್ನ ಫ್ರೆಂಡೇ ಪೊಲೀಸು, ಅವ್ರೂರ್ ಪಕ್ಕನೇ. ಅವನು ನಮ್ ಕ್ಯಾಸ್ಟ್, ಬಿಜಾಪುರಲ್ಲಿ, ಮೈಸೂರಲ್ಲಿ. ಬಿಜಾಪುರ ನಮಗೂ ಟಚ್ಚೇ ಇಲ್ಲ, ತುಮಕೂರು ಬಿಜಾಪುರ ಟಚ್ಚೇ ಇಲ್ಲ ನಮ್ಗೆ. ಅವನು ಇನ್ಸ್ಟಾಗ್ರಾಮ್ ಮ್ಯಾರೇಜ್ ಆಗಿರೋದು, ಇನ್ಸ್ಟಾಗ್ರಾಮ್ ಪರಿಚಯ ಆಗಿರೋದು. ಅವಳು ಗೌಡಸ್, ಅವನು ಹುಡುಗ ನಮ್ ಕ್ಯಾಸ್ಟ್ ಕುರುಬ, ಅವ್ನು ಪೊಲೀಸು. ಅವರಿಬ್ರು ಇನ್ಸ್ಟಾಗ್ರಾಮ್ ಅವ್ನು ಹೇಳಿದ್ರು ಮ್ಯಾರೇಜ್ ಆಗಿದ್ದಾರೆ ಈಗ. ಬಟ್ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಇತ್ತು, ಅವ್ರ ಮೇಲೆ ಅಪೋಸ್ ಬಂದೇ ಬರ್ತು. ಬಟ್ ಏನ್ ಮಾಡ್ದ, ಅವನು ಡ್ಯೂಟಿಲಿ ಇದ್ನಲ್ಲ, ಯಾರೇ ಆದ್ರೂ ಫಸ್ಟ್ ಟೈಮ್ ಹಂಗ ಅಪೋಸ್ ಮಾಡೇ ಬರ್ತಾರೆ, ಆಮೇಲೆಲ್ಲ ಸೈಲೆಂಟ್ ಆಗಿ ಆಗ್ತಾರೆ. ಬಟ್ ಈಗ ಚೆನ್ನಾಗಿದ್ದಾರೆ ಈಗ. ಬಟ್ ನಾನೀಗ ಅವನು ಊರಿಗೆ ಬಂದ ಕರ್ಕೊಂಡ್ ಅನ್ಕೊಂಡೆ ಅವ್ರ ಊರಿಗೆ. ಅವ್ರೂರ್ ಪಕ್ಕನೇ, ಅವ್ರೂರ್ಗು ಅಂದ್ರೆ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬಟ್ ಅದಕ್ಕೆ ನಾನು ಅದಕ್ಕೆ ಹೋಗೋದ್ ಬೇಡ, ಏನ್ ಮಾಡೋದ್ಲಿ, ಈಗ ಆಲ್ರೆಡಿ ಒಂದ್ ಟೈಮ್ ಇದಾಗ್ಬಿಟ್ಟೆ, ಸುಮ್ನೆ ಅವ್ರೂರು ಎಲ್ಲ ಹೋದ್ರೆ ಇದಾಗುತ್ತೆ. ಈಗ ಅವ್ರೂರು ನಮ್ ಫ್ರೆಂಡ್ ಅಂತ ಹೇಳಿದ್ದಾನ, ನಮ್ ಫ್ರೆಂಡ್ ಅವ್ರ ಹುಡುಗಿಯರು ಮನೆ ಒಂದು BGS ಕಾಲೇಜ್ ಇದೆ, ಅವಳ ಅಪ್ ಟು ಅಲ್ಲೇ ಓದಿರೋದು, ಅದೇ ಸ್ಕೂಲಲ್ಲಿ ಓದಿರೋದು. ಈಗ ಏನ್ ಮಾಡೋದು, ಈಗ ಮೈಸೂರಲ್ಲಿ CM ಮಾಡ್ತಿರೋದ್ರಿಂದ ನನ್ ಸಿಸ್ಟರ್ ಕೊಟ್ಟು ಮಾತಾಡಿದ್ರೆ ಮೈಸೂರಲ್ಲಿ ಇದ್ದೀನಿ, CM ಮಾಡ್ತಾ ಇದೀನಿ ಅಂತ ಹೇಳಿದ್ದು. ಈಗ ಮಾಡ್ಬಿಟ್ಟು ನನ್ಕೂಟ್ ಮಾತಾಡಕ್ ಹೋದ್ರೆ ನನ್ಕೂಟ್ ಮಾತಾಡ್ತಾ ಇಲ್ಲ ಅವಳೀಗ. ಅದೇ ಈ ವಿಷಯಕ್ಕೆ ಕೇಳಕ್ಕೆ, ನಿಮ್ ಅಣ್ಣಂಗೆ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಏನ್ ಹತ್ರ ಮಾಡ್ಬೇಕಾಯ್ತು, ಒಂದ್ ಸ್ಟೇಜ್ ಬಂದು ನಾನೇ ಹೇಳ್ತಿಲ್ವಾ. ಈಗ ನಮ್ಮ ಮನೆಯವ್ರ ಕೊಟ್ಟು ನನ್ ಕೊಟ್ಟು ಮಾತಾಡ್ತಾ ಇಲ್ಲ. ಈಗ ನಿಮ್ ಅಣ್ಣನ ನನ್ನ ನಂಬರ್ ಯಾಕೆ ಇಟ್ಕೊಳಕ್ ಇದನ್ನಕ ಬ್ಲಾಕ್ ಮಾಡಕ್ ಹೇಳಿ ನಿಮ್ಮ ಅಣ್ಣನ ಅಂತ ಅವಳು ಹೇಳ್ತಿದ್ದಲ್ಲ ಅಂತ. ಬ್ರೋ, ಸಿನಾರಿ ಏನು ಇಲ್ಲ, ಎಷ್ಟು ಸಿಂಪಲ್ ಇದು. ಅಗ್ರೆಸಿವ್ ಆಗುವಂತದ್ದು ಏನು ಇಲ್ಲ. ಇವಾಗ ನೀವು ತಪ್ಪು ಮಾಡಿರೋದ್ರಿಂದ ಸರಿ ಮಾಡ್ಕೊಳ್ಳೋದು ನಿಮ್ ದಾರಿದ್ದೇ ಐತೆ. ಇವಾಗ ನಿಮ್ಗೆ ಜಾಬ್ ಆಗಿದ್ಯಾ? ಈಗ ಜಾಬ್ ಈಗ ನಮ್ ಪ್ರೈವೇಟ್ ಅಲ್ಲಿ ಮಾಡ್ತಾ ಇದೀನಿ ಅಷ್ಟೇ. ಈಗ ಅದಕ್ಕೆ ನಾನು ಪ್ರೈವೇಟ್ ಮಗ ಗೌರ್ಮೆಂಟ್ ಪ್ರಿಪೇರ್ ಆಗ್ತಾ ಇದೀನಿ ಅಣ್ಣ. ನಿಮ್ದು ನೀವು ಮದುವೆ ಯಾವಾಗ ಆಗ್ಬೇಕು, ಯಾವ ಏಜ್ ಅಲ್ಲಿ ಆಗ್ಬೇಕು ಅನ್ಕೊಂಡಿದೀರಾ?
ನಂದೀಗ ಸಿಸ್ಟರ್ ಮ್ಯಾರೇಜ್ ಆಗಿದೆ ಅಣ್ಣ ಈಗ. ಹಾ. ಈ ನಂದೀಗ ಸಿಸ್ಟರ್ ಈ ವರ್ಷ ಮನೆ ಕಟ್ಬೇಕಂತ ಪ್ಲಾನಿಂಗ್ ಇದೆ ಅಣ್ಣ ಈಗ. ಸರಿ. ಈ ಪ್ಲಾನಿಂಗ್ ಮಾಡಾದ್ಮೇಲೆ ಮನೆ ಕಟ್ಟಾದ್ಮೇಲೆ ಅದೇ ನೆಕ್ಸ್ಟ್ ಅದೇ ನಮ್ ಜಾಬ್ ಗೌರ್ಮೆಂಟ್ ಜಾಬ್ ಒಂದು ಅಷ್ಟೇ ಇರೋದು. ಇನ್ ಬಿಟ್ರೆ ಮನೆ ಕಟ್ಕೋಬೇಕು ಅದು ರೆಡಿ ಆಗ್ತಿದೆ. ಬಟ್ ಅದೆಲ್ಲ ರೆಡಿ ಇದೆ ಅಣ್ಣ. ಅದಕ್ಕೆ ಏನ್ ಮಾಡೋದು ಸೊಲ್ಯೂಷನ್ ಅಂತ ಕೇಳಿ ಅಣ್ಣ. ಬ್ರೋ, ಅವ್ರಿಗೆ ನಿನ್ ಬೇಕು ಅಂತಂದ್ರೆ ಅವ್ರಿಗೆ ಹೇಳ್ದಂಗೆ ಒಂದು ಕೆಲ್ಸ ಮಾಡ್ಕೊಳ್ಳಿ. ನೀನು ಒಂದ್ ಕೆಲ್ಸ ಮಾಡ್ಕೊ, ನಾನು ಒಂದ್ ಕೆಲ್ಸ ಮಾಡಿದ್ರೆ ನಿಮ್ದು ಅದೇ ತಾನೇ ಅಗ್ರಿಮೆಂಟ್ ಆಗಿರೋದು. ಕೆಲ್ಸ ಇಲ್ದಿರ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ, ಐ ಮೀನ್ ನೀವ್ ಕೆಲ್ಸ ಇಲ್ದಿರ ಹೋಗಿ ಅವ್ರ ಅಪ್ಪನ ಹತ್ರ ಕೇಳಿರೋದು ಅವ್ರಿಗೆ ಇಷ್ಟ ಆಗಿಲ್ಲ. ಕೆಲ್ಸ ಇದ್ದು ನೀವು ಕೇಳಿದಿದ್ರೆ ಸಿನಾರಿಯೋ ಬೇರೆ ಇರ್ತಿತ್ತು. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಒಂದು, ಇವಾಗ ಅವ್ರ ಅಪ್ಪನ ಹತ್ರ ಹೋಗಿದ್ದಾಗ ಅಂಕಲ್ ನಾನು ಈ ತರ ಮಾಡ್ತಿದೀನಿ, ಈ ತರ ಮಾಡ್ತೀನಿ, ನಂಗೆ ಗೌರ್ಮೆಂಟ್ ಜಾಬ್ ಇದೆ ಅಂತಂದ್ರೆ ಪ್ರತಿಯೊಂದು ತಂದೆ ತಾಯಿನೂ ಯೋಚನೆ ಮಾಡ್ತಾರೆ, ನನ್ ಮಗಳಿಗೆ ಗೌರ್ಮೆಂಟ್ ಜಾಬ್ ಇರೋನ್ ಬೇಕು ಅಂತಾನೆ ಯೋಚನೆ ಮಾಡ್ತಾರೆ. ಅದ್ ನೀವೇ ಅಂತಲ್ಲ, ಹ್ಯೂಮನ್ ಸೈಕಾಲಜಿ ಬಂದ್ಬಿಟ್ಟಿದೆ ಇಂಡಿಯನ್ಸ್ ಪೇರೆಂಟ್ಸ್ಗೆ. ಅವ್ರು ಇರ್ಲಿ ಇಲ್ದಿರೋ ಹೋಗ್ಲಿ ಅಂತ. ನೀವ್ ಅದನ್ನ ಕೇಳಿ ಅಲ್ಲಿ ಹೋಗಿದಿದ್ರೆ ಸಿನಾರಿನೇ ಬೇರೆ ಇರ್ತಿತ್ತು. ಇವಾಗ ಇನ್ನೊಂದು, ಅವ್ರ ಕ್ಯಾಸ್ಟು ಅಲ್ಲ, ದರಿದ್ರ ಅದೊಂದು ವ್ಯವಸ್ಥೆ ನಮ್ಮಲ್ಲಿ ಅಂಟ್ಕೊಂಡ್ಬಿಟ್ಟಿದೆ, ಕ್ಯಾಸ್ಟ್ ಅನ್ನೋದು. ಸೊ ನಮ್ ಇಂಡಿಯನ್ ಅಲ್ಲಿ ದರಿದ್ರ ಅದೊಂದು ಕ್ಯಾಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ಏನು ಮಾಡಕ್ ಆಗಲ್ಲ. ನೀವು ಮನೆ ಕಟ್ಟಿ ಮಹೇಶ್ ಅಣ್ಣ ಹಿಂಗೊಂದು ಹೇಳ್ತೀನಿ ನೋಡಿ. ಈಗ ಮನೆ ಕಟ್ಟಕ್ಕೆ ನಮ್ದು ಸಿಟಿ ಸೈಟ್ ಇದೆ ಅಣ್ಣ. ಅಲ್ಲಿ ಕಟ್ಟಕ್ ಆಲ್ರೆಡಿ ಈ ವರ್ಷ ಪ್ಲಾನಿಂಗ್ ಇದೆ. ಎಲ್ಲ ಮನೇನು ಕಟ್ತೀನಿ ಅಣ್ಣ. ಜಮೀನು ಇದೆ, ಜಮೀನು ಮಾಡ್ತಾ ಇದೀನಿ ಅಣ್ಣ. ಊರ್ ಕಡೆ ನಂದು ಎಲ್ಲ ರೆಡಿ ಇದೆ ಅಣ್ಣ. ಮನೆ ಕಡೆ ಇರುತ್ತಲ್ಲ, ಒಬ್ಬ ಮಗಂಗೆ ಏನು ಕೊರತೆ ಇಲ್ಲ. ಒಬ್ಬ ಮಗನ ಇರಬೇಕು, ಮನೆ ಕಡೆ ಎಲ್ಲ ಮಾಡಿದ್ದಾರೆ. ನನ್ಗೇನೋ ಜಾಬ್ ಅನ್ನೋದು ಹತ್ರ ಹೇಳಿದ್ನಲ್ಲ, ಜಾಬ್ ಹತ್ರ ಹೋಗಿ ಮಿಸ್ ಮಾಡ್ಕೊಂಡಿದ್ದೀನಿ. ಅದು ನಂದೇನೋ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕು. ಅದಕ್ಕೆ ಅದನ್ನ ಅಗ್ರಿ ಮಾಡ್ಕೊತೀನಿ ನಾನು. ಅನ್ನೋ ತಪ್ಪನು ಗೊತ್ತು. ನನ್ನೇ ಓದ್ಬೇಕಾಯ್ತು, ನಾ ಪ್ರಿಪೇರ್ ಆಗ್ತಾ ಇದೀನಿ ಅಣ್ಣ. ಬಟ್ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಣ್ಣ? ಅದಕ್ಕೆ ಹೇಳೋದಿಷ್ಟೇ, ಇವಾಗ ಆಗಿರೋ ತಪ್ಪು ನಿಮ್ಗಿಂದ ಅಲ್ವಾ, ಹೋಗಿ ಡೈರೆಕ್ಟ್ ಆಗಿ ಮೀಟ್ ಆಗಿ ಜಸ್ಟ್ ನಾನೊಂದು 1/2 hour 1 hour ನಿನ್ನ ಹತ್ರ ಮಾತಾಡ್ಬೇಕು, ಜಸ್ಟ್ ಮಾತಾಡೋದಕ್ಕೆ ಟೈಮ್ ಕೊಡು ಅಂತ ಕೇಳು. ಮಾತಾಡೋಕ್ ಟೈಮ್ ಕೊಟ್ರೆ ನನ್ ಡೀಟೇಲ್ ಅದು ಏನಾಯ್ತು, ಸಿನಾರಿಯೋ ಅಲ್ಲಿ ಏನ್ ನಡೀತು ಅದನ್ನ ಹೇಳ್ತೀನಿ. ಆವಾಗ ನಿನಗೆ ಕ್ಲಾರಿಟಿ ಬರುತ್ತೆ. ಜಸ್ಟ್ ನನಗೊಂದು 1/2 hour ಕೊಡು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಿಮಗೆ ಅವ್ರಿಗೆ ಬೇಕು ಅಂದ್ರೆ. ಇಲ್ಲ ನನ್ಗೆ ಇಷ್ಟಾನೇ ಇಲ್ಲ ಅಂತಂದ್ರೆ ದಯವಿಟ್ಟು ಹೇಳ್ತೀನಿ, ಇಷ್ಟ ಇಲ್ದಿದ್ದೆಲ್ಲವೂ ಲವ್ ಅಲ್ಲ. ಅಲ್ಲ, ಈಗ ಅವ್ರ ಕಡೆನ ನಮ್ ಕಡೆನ ನೀವ್ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಈಗ ನಾನು ಅದಕ್ಕೆ ಅಣ್ಣ, ಈಗ ಆಕೆನೆ ಡೈರೆಕ್ಟ್ ಮೀಟ್ ಮಾಡಿಲ್ಲ, ಮೈಸೂರಲ್ಲಿ ಇದ್ದಾಳೆ. ಮೀಟ್ ಮಾಡಿ. ಈಗ ಅವಳು ಯಾವ ಏರಿಯಾ ಇದ್ದಾಳೆ ಗೊತ್ತಿಲ್ಲ ಈಗ ಪ್ರೆಸೆಂಟ್ ಆಗಿ. ಹೌದಾ, ಅದು ನಿಮ್ ತಂಗಿ ಕಡೆಯಿಂದನೋ ಫ್ರೆಂಡ್ಸ್ ಕಡೆಯಿಂದನೋ ತಿಳ್ಕೊಳ್ಳಿ. ನೋಡಿ, ಯಾವತ್ತೂ ಅಷ್ಟೇ ಫೋನಿಂದ ಬಗೆಹರಿಯಲ್ಲ. ಕೂತು ಫೇಸ್ ಟು ಫೇಸ್ ಮಾತಾಡಿದ್ರೆ ಮಾತ್ರನೇ ಏನೋ ಒಂದು ಸಾಲ್ವ್ ಆಗೋದು. ಅಲ್ಲಿ ಫೋನಲ್ಲಿ ಮಾತಾಡೋದು ಸರಿಯಾಗಲ್ಲ ಅಂತೀರಾ? ಈ ಫೋನಲ್ಲಿ ಮಾತಾಡೋದು ಸರಿಯಾಗಲ್ಲ ಅಂತೀರಾ? ಫೋನಲ್ಲಿ ಆಗಲ್ಲ. ಈಗ ಫೋನಲ್ಲಿ ಎಮೋಷನ್ ಎಲ್ಲ ಏನು ಕಾಣಿಸಲ್ಲ, ಬರೀ ವಾಯ್ಸ್ ಅಷ್ಟೇ ಕೇಳಿಸುತ್ತೆ ನಮ್ದು. ಬಟ್ ಸಿನಾರಿಯೋ ಏನಪ್ಪಾ ಅಂತಂದ್ರೆ, ನಾವ್ ಮಾತಾಡೋದ್ರಲ್ಲಿ ಇರುತ್ತಲ್ವಾ, ನಾವೇನ್ ಮಾಡ್ತಿದೀವಿ ಅಲ್ಲಿ, ನಮ್ಮ ಎಕ್ಸ್ಪ್ರೆಷನ್, ಅಲ್ಲಿ ಅಳಬೋದು, ನಮ್ಮ ಫೀಲಿಂಗ್ಸ್ ನ ಶೇರ್ ಮಾಡೋದು, ಅದು ನಮ್ ಮುಂದೆ ಕಾಣ್ತಿರುತ್ತಲ್ವಾ. ಸೊ ಆವಾಗ ಅವ್ರ ಫೀಲ್ ಆಗ್ಬೋದು, ಅವಾಗ ನೀವ್ ಮಾಡಿರೋ ತಪ್ಪು ಅವ್ರ ಮುಂದೆ ಹೇಳಕ್ ಆಗುತ್ತೆ ಅಂದ್ರೆ ನಿಮ್ ಮುಂದೆ ಹೇಳ್ತಾರೆ, ನೀನ್ ಯಾಕೆ ಹಿಂಗ್ ಮಾಡ್ದೆ ಅಂತ. ನೀವು ಯಾಕಂದ್ರೆ ಅವಳ ಹತ್ರ ಮಾತಾಡ್ದಿರಾನೆ ನೀವು ಅವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ರೆ ಇಷ್ಟು ದಿನ ವೇಟ್ ಮಾಡಿದ್ರೆ ನಿಮ್ದು ತಪ್ಪಿದೆ. ಈ ತರ ಮಾಡಿರೋ ತಪ್ಪಲ್ವಾ? ಸಾರಿ ಕೇಳಿದ್ರೆ ತಾನೆ ಫೋನಲ್ಲಿ ಸಾರಿ ಕೇಳಿಲ್ಲ ಅಣ್ಣ. ನಾ ಅವತ್ ಮಾತಾಡಿದ್ಮೇಲೆ ಅವಳು ಅನ್ಕೊಟ್ಟು ಮಾತಾಡಿಲ್ಲ. ಇದು ಯಾಕೆ ಅದನ್ನ ಸಿಸ್ಟರ್ ಕೊಟ್ಟು ಮಾತಾಡಿದಾಳೆ ಅವಳು. ಮಾತಾಡಿದ್ಮೇಲೆ ನಿಮ್ಮ ಅಣ್ಣ ಏನಕ್ಕಷ್ಟು ಕಾಮನ್ ಸೆನ್ಸ್ ಇಲ್ಲ, ಬುದ್ಧಿ ಇಲ್ಲ ಅವನಿಗೆ, ಏನಿಗೆ ಹೇಳ್ಬೇಕಾಯ್ತು, ನಮ್ ಪರ್ಸನಲ್ ವಿಷಯ ಇಲ್ಲ ಅಂತ ಅವಳು ಹೇಳಿದ. ನಾನೇ ಹೇಳ್ತಿಲ್ವಾ? ನಿಮ್ ಪರ್ಸನಲ್ ವಿಚಾರ ಅಂತಂದ್ರೆ ನೀವೇನ್ ಫಿಸಿಕಲಿ ಮೂವ್ ಆಗಿಲ್ವಲ್ಲ ಪರ್ಸನಲ್ ವಿಚಾರ ಅನ್ನೋದಕ್ಕೆ. ನಾನಣ್ಣ ಈಗ ಹೇಳ್ತೀನಿ ಮಹೇಶ್ ಅಣ್ಣ, ಅವಳನ್ನ ಮೈಸೂರಲ್ಲಿ ಭೇಟಿ ಆದಾಗ ನಾನು ಕೈ ಟಚ್ ಮಾಡಕ್ಕೆ ಅವಳು ಇಂಜರ್ದೆ ನಾನು. ಯಾಕೆಂದ್ರೆ ನೀವು ನೋಡಿರ್ಬೋದು, ಯಾಕೆಂದ್ರೆ ನೀವು ಒಂದ್ ಮಾತಾಡಿದ್ರೆ ಜನರೇಷನ್ ಅಪ್ಡೇಟ್ ಆಗಿದೆ. ಹೌದು, ಯಾಕೆಂದ್ರೆ ನನ್ ಜನರೇಷನ್ ಅಪ್ಡೇಟ್ ಆಗಿದೆ. ಬಟ್ ನಾನು ಕಲ್ಚರ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಹಳ್ಳಿ ಬೆಳೆದಿರೋ ಹುಡಿ ಕಲ್ಚರ್ ಅಂತ ಇಷ್ಟಪಟ್ಟೆ ನಿಜವಾಗ್ಲೂ. ಹೌದೌದು. ಯಾಕೆಂದ್ರೆ ಅನ್ಬಾರ್ದು, ಏನ್ ಕಾರ್ತಿಕ ಅಂತ ಬೆಂಗಳೂರು ದೊಡ್ಡ ಸಿಟಿಲಿ ಇದೀಯಾ, ನಿಮ್ಗೆ ಅಷ್ಟು ನೀನು ಜಾಬ್ ಮಾಡ್ತೀಯಾ, ಜಾಬ್ ಇದ್ರೆ ನಿಮ್ಗೆ ಥಿಂಕಿಂಗ್ ಬೇರೆ ತರ ಬರ್ತದೆ ನನ್ಗೆ.
ಹೌದು. ಬಟ್ ನನ್ಗೆ ಆತರ ನಂಗೆ ಇಷ್ಟ ಇಲ್ಲ ಅಣ್ಣ. ಈಗ ನಾನು ವರ್ಕ್ ಆಯ್ತು, ನನ್ನ ಫ್ಯಾಮಿಲಿ, ನನ್ನ ಜಾಬ್, ನನ್ನ ಲೈಫ್, ನಾನು ಆತರ ಒಂದು ಡ್ರೀಮ್ ಅಲ್ಲಿ ಬದುಕ್ತಾರ. ಹಾ. ಬಟ್ ನನ್ಗೇನಂದ್ರೆ ನಾನು ಹೆಂಗಂದ್ರೆ ನಾನು ಒಂದು ಜಾಬ್ ಇಷ್ಟಪಟ್ಟಿದ್ದೀನಿ, ಅದ್ ನನ್ ಕಡೆ ಸಿಕ್ಕಿಲ್ಲ, ಸೋತಿದ್ದೀನಿ ಅಷ್ಟೇ. ಬಟ್ ಗೆಲ್ತೀನಿ ಅಂತ ನನ್ ನಂಬಿಕೆ ಇದೆ, ಭರವಸೆ ಇದೆ, ತಾಳ್ಮೆ ಇದೆ. ಬಟ್ Okay. ಕಂಟಿನ್ಯೂಟಿ ಮಾಡ್ತಾ ಇದ್ದೀನಿ. ಹ್ಮ್. ಬಟ್ ನಾನು ಇಷ್ಟಪಟ್ಟಿರೋದು ಈ ಹುಡುಗಿ ಅಣ್ಣ. ಯಾಕೆ ನಾನು ಮಾಡಿರೋ ಒಂದು ತಪ್ಪಾಗ್ಬಿಡ್ತು ಅದಕ್ಕೆ. ಬಟ್ ಅದೇನು ನಾನು ಮಾಡಕ್ಕಾಗಲ್ಲ, ಬಿಸಿಯಲ್ಲಿ ಬಿಸಿ ರಕ್ತ, ಯೂತ್ ಏನು ಮಾಡಕ್ಕಾಗಲ್ಲ. ಸಹಜ, ಅದು ತಪ್ಪು ಮಾಡೇ ಮಾಡ್ತಾರೆ. ಈ ನೀವೇ ಅಂತಲ್ಲ, ನಾನ್ ತುಂಬಾ ನೋಡಿದೀನಿ ಹತ್ರ ಬಿದ್ದು ಹೋಗಿ. ಬಟ್ ನೀವು ಪ್ರಯತ್ನ ಮಾಡಿದೀರ ನೋಡಿ, ಅದಕ್ಕೆ ಮೆಚ್ಚಲೇಬೇಕು. ಆ ಧೈರ್ಯ ನಿಮ್ಮಲ್ಲಿ ಇದೆಯಲ್ಲ, ಅವ್ರ ಅಪ್ಪನ ಹತ್ರ ಹೋಗಿ ಮಾತಾಡಿರೋದು. ಕೆಲವೊಬ್ರು ಅದು ಮಾತಾಡ್ದಿರಾನ ಕೆಲವೊಬ್ರು ಹಾಳು ಮಾಡ್ಕೊಂತಾರಲ್ಲ ಪ್ರೀತಿನ. ನಂದನ್ನು ನೋಡಿ ಮಹೇಶಣ್ಣ, ಯಾಕಂದ್ರೆ ನಾನು ಯಾವತ್ತೂ ಅಣ್ಣ ಒಂದು ವಸ್ತು ಆಗ್ಲಿ ಒಂದು ವ್ಯಕ್ತಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಣ್ಣ. ಈಗ ನನ್ ಕಡೆಯಿಂದ ತಪ್ಪಾಯ್ತು, ನಾನು ವ್ಯಕ್ತಿ ತುಂಬಾ ತಪ್ಪಾಯ್ತು ಅಂತ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಕಾಲಿ ಬಿದ್ದಾಗ ನಂದು ಕಾಲಿ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಯಾಕಂದ್ರೆ ಕಾಲಿ ಬಿದ್ದು ಕ್ಷಮೆ ಬಿಟ್ರೆ ಅವ್ನ ವ್ಯಕ್ತಿನ ಫಸ್ಟ್ ದೊಡ್ಡವನಾಗನಪ್ಪ, ಅವನೇನು ಕಾಲಿ ಬಿದ್ದ ವ್ಯಕ್ತಿಗಳನ್ನ. ಬಟ್ ನನಗೆ ವ್ಯಕ್ತಿಗಿಂತ ಅವ್ನ ವ್ಯಕ್ತಿತ್ವ ಬೇಕು ನಂಗಲ್ಲಿ. ಕಾಲಿ ಬಿದ್ರೆ ಕ್ಷಮೆ ಕೇಳಿದ್ರೆ ಅವನೇನು ನಾನೇನು ಚಿಕ್ಕನಲ್ಲೋದು ಇದಾಗಲ್ಲ. ಒಂದು ಹುದ್ದೆ ಆಗ್ಲಿ ಏನಾದ್ರೆ ಅದ್ ಜಸ್ಟ್ ಅದು ಏನ್ ಹೇಳ್ತೀವಲ್ಲ, ಅದು ಒಂದು ಸಾಮಾಜಿಕ ಒಂದು ಇರ್ತದೆ ಐಡೆಂಟಿಟಿ ಅಷ್ಟೇ, ಅದು ಹುದ್ದೆಗಳಲ್ಲ. ಬಟ್ ವ್ಯಕ್ತಿನೇ ಬೇರೆ, ವ್ಯಕ್ತಿತ್ವನೇ ಬೇರೆ, ಅದೊಂದು ದಾರಿ ಇರುತ್ತೆ. ಬಟ್ ನಾನು ಒಂದು ಹುದ್ದೆಲಿ ಇದ್ದೀನಪ್ಪ, ನನ್ನ ಐಶ್ವರ್ಯ ಬಂಗ್ಲೆ ಇದೆಯಪ್ಪ, ನನ್ನ ಕಾರ್ ಇದ್ರೆ ಅವೆಲ್ಲ ಹೊರಗಡೆಗೆ ಅಷ್ಟೇ ಅದು. ಬಟ್ ವ್ಯಕ್ತಿನೇ ಇನ್ನೊಂದು ಅವನ ಪರಿಸರದಲ್ಲಿ ಇರ್ತಾನೆ, ಹೊರಗಡೆ ಇರ್ತಾನೆ. ಬಟ್ ನಾನಂದ್ರೆ ಇಷ್ಟಪಟ್ಬಿಟ್ಟಿನ. ಬಟ್ ತಪ್ಪ ನಾನು ಈಗ್ಲೂ ಗೀಳ್ ಕಾಣ್ತೈತೆ. ನಾನು ಅವತ್ತೊಂದು ಕ್ಷಣದಲ್ಲಿ ಸುಮ್ಮನಿದ್ರ ಆಗೋದಲ್ಲ. ಬಟ್ ನನ್ಗೆ ಅಂದ್ರೆ ಅವ್ರ ಅಣ್ಣ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅಣ್ಣ. ಯಾಕಂದ್ರೆ ಬೇರೆ ಏನ್ ಗೊತ್ತಿಲ್ಲ, ಅವ್ರ ಅಣ್ಣಗೂ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು. ನೋಡ್ ಬ್ರದರು, ನನ್ ತಂಗಿ ಇಷ್ಟಪಟ್ಟು ನಿಜವಾಗ್ಲು ನನ್ ತಂಗಿ ಮೋಸ ಮಾಡ್ತಾರಲ್ಲ. ಯಾಕಂದ್ರೆ ಇಷ್ಟೋ ಜನ ಹುಡುಗರು ಪ್ರೀತಿ ಇದ್ರಲ್ಲಿ ನೀವೇ ನೋಡ್ತಾರೆ, ಕೋಟಿ ಖರ್ಚು ಮಾಡ್ಬಿಡ್ತಾರೆ, ಮತ್ತೊಂದ್ ಮಾಡ್ತಾರೆ. ನಾನ್ ರಿಕ್ವೆಸ್ಟ್ ಮಾಡ್ದೆ, ಬ್ರದರ್ ನಿಮ್ ತಂಗಿ ಕೊಡ್ಬೇಕಾ, ನಾನು ಎಲ್ಲ ಮಾಡ್ಕೊತೀನಿ ಬ್ರದರ್, ಬಂದ್ ನಿಮ್ ಮನೇಲಿ ನೋಡ್ಲಿ, ನೋಡ್ಬಿಟ್ಟು ನಿನ್ ತಂಗಿ ನನ್ನ ಮನೆ ಇವ್ನು ಕೊಡ್ಬೋದು, ಹುಡುಗಿಗೆ ಮನೆ ಕೊಟ್ರೆ ಚೆನ್ನಾಗಿರ್ತಾವ, ನೋಡ್ರಿ ಇಷ್ಟ ಇದ್ ಮಾಡು, ಇಲ್ಲಾಂದ್ರೆ ಬ್ಯಾಡಕ್ಕೆ ಬೇಡ ಬ್ರದರ್ ಅಂತ ಹೇಳ್ಬಿಟ್ಟಿದೆ. ಅಷ್ಟು ಹೇಳಿದ್ರೆ ಇಲ್ಲ ಬ್ರದರ್, ಫ್ರೆಂಡ್ ಹೆಂಗಿರಕಾವತ್ತೀನಿ. ಈಗ ಅವ್ನ ಫ್ರೆಂಡ್ ತರ ನೋಡ್ತೀವಿ, ಬ್ರದರ್ ತರ ನೋಡ್ತೀವಿ. ಹೌದು. ನಾನ್ ಇಷ್ಟಪಟ್ಬಿಟ್ಟು ನಿನ್ ಫ್ರೆಂಡ್ ಆಗಿರೋ ನೋಡ್ಬಿಟ್ರೆ ಅದ್ ಹೆಂಗೆ ಆಗುತ್ತೆ ಹೇಳಿ. ನನ್ಗೆ ಅದೇ ಒಂದ್ ಇದಾಗ್ಬಿಡ್ತಾರೆ. ನಾನೇನು ನನ್ ಕಡೆಯಿಂದ ತಪ್ಪಾಗಿದ್ದು ನಾನೇ ಸುಮ್ನೆ ಆಗ್ಬಿಡಿ, ನಾನು ಆಲ್ರೆಡಿ ತಪ್ಪು ಮಾಡ್ಬಿಟ್ಟಿದೀನಿ, ಬೇಡಪ್ಪ ಅಂತ ಸುಮ್ನೆ ಆಗ್ಬೋದಾಯ್ತು. ನಾನೇನು ತಪ್ಪೇ ಮಾಡಿಲ್ವಲ್ಲ. ನಾನು ಅವ್ಳಿಗೆ ಹೇಳಿದ್ನಲ್ಲ, ನೀನು ಚೆನ್ನಾಗ್ ಓದ್, ನೀನ್ ಒಂದ್ ಅಂತಿಮ ನಾನು ಎಲ್ಲ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದೀನಿ, ಬಂದ್ ನಿಮ್ ಮನೇಲಿ ಬಂದ್ ನಾನೇ ಕೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಅವಳು ಈಗ್ಲೂ ಅದ್ ಹೇಳ್ತಾಳೆ, ಅದೇ ನಾನು ತಂಗಿ ಕೊಟ್ಟು ಮಾತಾಡ ಅದೊಂದು ಹೇಳಿದ್ಲು, ನಿಮ್ ಅಣ್ಣ ಏನ್ ಹಂಗ್ ಮಾಡ್ದ. ಬಟ್ ನನ್ಗೆ ಆ ಕೋಪದಲ್ಲಿ ಅದೊಂದ್ ತಪ್ಪು ಮಾಡ್ಬಿಟ್ಟು ಅಷ್ಟೇ ಅಣ್ಣ. ಅವ್ರ ಅಪ್ಪಂಗೆ ಹೇಳ್ಬಿಟ್ಟೆ ನಾನು. ಮನುಷ್ಯರು ತಪ್ಪು ಮಾಡಿದ್ರೆ ಪ್ರಾಣಿಗಳು ತಪ್ಪು ಮಾಡುತ್ತೆ. ಅದನ್ನ ತಲೆಗೆ ಹಾಕೊಂಡ್ಬಿಡಿ, ನಾನ್ ತಪ್ಪು ಮಾಡ್ದೆ. ನೀವೇನ್ ತಪ್ಪು ಮಾಡಿಲ್ಲ, ಪ್ರೀತಿ ಮಾಡಿದೀರಾ, ಅವ್ರ ಅಪ್ಪನ ಹತ್ರ ಕೇಳಿದೀರಾ, ಅದು ತಪ್ಪಾಗಲ್ಲ. ಬಟ್ ನೀವು ತಪ್ಪು ಅನ್ನೋದು ಎಲ್ಲಿ ಕನ್ಸಿಡರ್ ಆಗುತ್ತೆ ಅಂತಂದ್ರೆ, ನೀವು ಮುಡಿ ಹತ್ರ ತಿಳಿಸಿ ಹೋಗ್ಬೇಕಿತ್ತು ಅಂತ ನಂದಷ್ಟೇ. ಅದೇ ನೀವ್ ಹೇಳಿದ್ ಕರೆಕ್ಟ್ ಅಣ್ಣ. ಬಟ್ ನನ್ಗೆ ಆ ಕೋಪದಲ್ಲಿ ಇದೆ ನೋಡಿ. ಈಗ ಎಷ್ಟೋ ಜನ ಈಗ ನಿಮ್ ತರ ನಂಗೆ ಇದ್ರು, ಬಟ್ ಆ ಟೈಮ್ ಕೇಳಕ್ ನನ್ಗೆ ಥಾಟ್ ಬರ್ಲಿಲ್ಲ. ನನ್ಗೂ ಈಗ್ಲೂ ಮೈಸೂರು ಮಂಜು ಅಂತ ಅವಣ್ಣಿಗೆ ಹೇಳ್ದ. ಅವಣ್ಣ ಅದು ಒಂದ್ ಮಾತು ಹೇಳಿದ್ರು, ಇಲ್ಲ ನಿಂಗೆ ಆ ಹುಡುಗಿ ಬೇಕಂತ ಹೇಳ್ಬೇಕಾರೆ ನಾನು ಆ ಹುಡುಗಿನ ಕರ್ಕೊಂಡು ನಿನ್ನ ಮದುವೆ ಮಾಡ್ತೀನಿ ಅಂತ ಹೇಳಿದ್ರು. ಅವಣ್ಣಿಗೆ ಕೊಟ್ಟಿರೋ ಅಣ್ಣ ಹಿಂಗೆ ಆಗ್ಬಾರ್ದು ಅಂತ ಕೇಳಿದ್ರೆ, ನಿಂಗೆ ಆ ಹುಡುಗಿ ಬೇಕಂತ ಹೇಳೋ, ಬಾ ಮೈಸೂರಿಗೆ ನಾ ಕರ್ಕೊಂಡು ಬಾ ಹುಡುಗಿ ಅಂತ ಹೇಳಿದ್ರು. ಬಟ್ ನಂಗೆ ಆ ಟೈಮಲ್ಲಿ ಇಲ್ಲ ಅಣ್ಣ, ನನಗೆ ಅವಳು ಇಷ್ಟಪಟ್ಟಂಗೆ ಈ ತರ ಮೋಸ ಮಾಡ್ಲ, ನಾನು ಬೇಡ ಅಂತ ಹುಡುಗಿ ಅನ್ಬಿಟ್ಟೆ. ಬಟ್ ಈಗ್ಲೂ ಅಂತ ಐತೆ, ಯಾಕಂದ್ರೆ ಮನಸ್ಸಲ್ಲಿ, ಯಾಕಂದ್ರೆ ಪ್ರೀತಿಯನ್ನು ಎಲ್ಲರೂ ಹುಟ್ಟಲ್ಲ, ಭಾವನೆ ಎಲ್ಲರ ಮೇಲೆ ವ್ಯಕ್ತಪಡಿಸಕ್ಕಾಗಲ್ಲ ನಾವು. ಅದ ಏನೋ ನಾನು ಇಷ್ಟಪಟ್ಟಿದ್ದ ಹುಡುಗಿ ನಾನು ತಪ್ಪಾಗ್ಬಿಡ್ತು ಲೈಫಲ್ಲಿ. ನಾನು ಹೇಳಿದ್ರಲ್ಲ, ಕಾರ್ತಿಕ್ ಜಾಬ್ ಮಾಡ್ಕೊ, ಮನೆ ಕೊಟ್ಟು, ಅವೆಲ್ಲ ಮನುಷ್ಯಾದ್ಮೇಲೆ ಅವೆಲ್ಲ ಮಾಡ್ತೀನಿ ಅಣ್ಣ. ಬಟ್ ನಾನು ಇಷ್ಟಪಟ್ಟಿದ್ದು ನಾನೇ ಪಡ್ಕೋಬೇಕು, ಮತ್ತವ್ರು ಬಿಟ್ಕೊಳಕ್ ಹೋಗ್ಬಾರ್ದು ಅಂತ ಈಗ್ಲೂ ಒಂದು ಜಿದ್ದು ಆಟ ಇಟ್ಕೊಂಡಿದ್ದೀನಣ್ಣ. ಬಟ್ ಅದಕ್ಕೆ ಪರವಾಗಿಲ್ಲ, ಅದೇನು ಮಾಡಕ ಇವಾಗೂ ಏನ್ ಟೈಮ್ ನಿಂತೋಗಿಲ್ಲ. ಹೋಗು, ಡೈರೆಕ್ಟ್ ಆಗಿ ಮಾತಾಡು. ಅಲ್ಲಿ ಏನಾಗೋದು ಸಿನಾರಿಯೋ ತಿಳ್ಕೊ. ಯಾಕಂದ್ರೆ ಫೇಸ್ ಟು ಫೇಸ್ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ರಿಲೇಶನ್ಶಿಪ್ ಅಲ್ಲಿ. ಅದು ಭಾವನಾತ್ಮಕವಾಗಿ ಆಗಿರ್ಬೋದು, ಎಮೋಷನಲಿ, ಇನ್ನೊಂದು ಏನೋ ಮತ್ತೊಂದು. ಬಟ್ ಸ್ಟ್ರೈಟ್ ಟು ಸ್ಟ್ರೈಟ್ ಕೂತ್ ಮಾತಾಡೋದಕ್ಕಿಂತ ಫೋನ್ ಅಲ್ಲಿ ಮಾತಾಡೋದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಹೋಗಿ ಒಂದ್ಸಲ ಮಾತಾಡು. ಹೌದು, ನಾನ್ ತಪ್ಪು ಮಾಡಿದ್ದು ನಿಜ, ನಿನ್ಗೆ ಹೇಳ್ಬೇಕಿತ್ತು ನಿಜ, ಹಂಗಂತ ನಾನೇನು ಇನ್ನೊಂದ್ ಮಾಡಕ್ ಹೋಗಿಲ್ಲ, ನಾನೇನ್ ಬ್ಯಾಡಾಗಿ ಹೇಳಿಲ್ಲ, ನಾನು ಇಷ್ಟ ಪಡ್ತಾ ಇದೀನಿ, ಮದುವೆ ಮಾಡ್ಕೊಡಿ ಅಂತಂದೆ ಅಷ್ಟೇನೆ. ನೀವ್ ಅಪ್ಪ ನಮ್ ಹುಡುಗಿ ಆ ತರ ಮಾಡಲ್ಲ ಅಂತ ಹೇಳಿದ್ರು ಅಷ್ಟೇನೆ. ನಮ್ಗೇನ್ ಜಗಳ ಏನೂ ಆಗಿಲ್ಲ. ಇವಾಗ ಏನ್ ಪ್ರಾಬ್ಲಮ್ ಆಯ್ತು ನನ್ನಿಂದ, ಅದೊಂದಾಗಿದೆ, ನನ್ ಕ್ಷಮಿಸ್ಬಿಡು ಅಂತ ಸಾರಿ ಕೇಳಿ, ಅವ್ರ ಬಾಯಿಂದ ಏನ್ ಬರುತ್ತೆ ತಿಳ್ಕೊಂಡು ನನ್ಗೊಂದ್ಸಲ ಹೇಳಿ, ನಾನು ಆಮೇಲೆ
ನೆಕ್ಸ್ಟ್ ಏನ್ ಮಾಡೋಣ ಅಂತ ಥಿಂಕ್ ಮಾಡೋಣ. ಹಾ ಸರಿ ಮಹೇಶ್ ಅಣ್ಣ ಆಗಿದ್ರೆ. ಓಕೆನಾ? ಬಟ್ ಇದನ್ನ ಮಾತ್ರ ಡಿಲೇ ಮಾಡೋಕ್ ಹೋಗ್ಬಿಡಿ. ಅಣ್ಣ ನಾವು ಮಾತಾಡಿ 1 year ಆಗ್ಬಿಟ್ಟಿದೆ ಅಣ್ಣ ಮಹೇಶ್ ಅಣ್ಣ. ನಾನು ಅದನ್ನೇ ಹೇಳ್ತಾರೆ, ಅದೇ ನೋಡಿ ಈ ತರ ಇದೇ ಮಾಡೋದು ಹುಡುಗರ್ ತಪ್ಪು. ಏನೇನಿದೆಯೋ ಅದನ್ನ ಅಲ್ಲೇ ಬಗೆಹರಿಸ್ಕೊಬಿಡ್ಬೇಕು. ಅದನ್ನ ಮಾಡಿ ಆಮೇಲೆ ಅವು ನಿಮ್ಮ ಗರ್ಲ್ ಫ್ರೆಂಡ್ ಇಂದ ಏನ್ ರಿಪ್ಲೈ ಬರುತ್ತೋ ಅದ್ರ ಮೇಲೆ ನಾವ್ ಮಾತಾಡೋಣ ಆಮೇಲೆ ಏನ್ ಮಾಡ್ಬೇಕು ಅಂತ. ಓಕೆನಾ? ಈಗ ಅವಳು ಅಣ್ಣ ಬೇರೆ ನಂಬರ್ ಹೆಂಗ್ ಮಾಡ್ಬಿಟ್ಟದಂದ್ರೆ, ನಾನು ನಮ್ಮ ಫ್ರೆಂಡ್ ಪೊಲೀಸ್ ಅಂತ ಹೇಳಿದ್ನಲ್ಲ, ಅವನು ಊರಿಗೆ ಬಂದಿದ್ದ ಅದೇ ಅವ್ರ ಮಿಸ್ಸಸ್ಗೆ ಊರ ಹತ್ರ. ನಾನೇನ್ ಮಾಡಿದೆ, ನನ್ನ ನಂಬರ್ ಬ್ಲಾಕ್ ಮಾಡಕ್ ಕೊಟ್ಟಿದ್ಲು. ಬಟ್ ಅವ್ನು ಇದೇ ತರ ಇಷ್ಟಪಟ್ಟು ಬೇರೆದಾಗಿದ್ದಲ್ಲ, ಬಟ್ ಇಂಟರ್ ಕೇಸ್ಟ್ ಅಲ್ವಾ, ಯಾಕಂದ್ರೆ ಇದೆಲ್ಲಾರ ತುಳಿ ಕೇಳಕ್ಕಲ್ಲ ವಿಷಯ, ಯಾಕಂದ್ರೆ ಎಲ್ಲಾರು ಫ್ರೆಂಡ್ ಅಲ್ಲೇ ಇದಾರೆ. ಬಟ್ ಕೇಳಕ್ ಅವ್ರು ಏನ ಕಾರ್ತಿಕ ನೀನ್ ಈ ತರ ಮಾಡ್ಕೊಂಡಿದ್ಯಲ್ಲೋ, ಅದು ಯಾರಾದ್ರೂ ಒಂದು ಬ್ಯಾಡ್ ಗೊತ್ತಲ್ಲ, ಬಟ್ ಒಂದು ಇಮೇಜ್ ಬರ್ಬಿಡ್ತಲ್ಲ. ಅಯ್ಯೋ ಬ್ರೋ, ನಾನೊಂದ್ ಹೇಳ, ನೀವು ಕಷ್ಟ ಬಿದ್ರೆ ನಿಮ್ದು, ನೀವು ದುಡಿಬೇಕು, ನೀವು ತಿನ್ಬೇಕು. ತಾರೆ ಬೇರೆಯವ್ರ ಬಗ್ಗೆ ನೀವು ಒಳ್ಳೆಯವರಾಗಿದ್ರು ಮಾತಾಡ್ತಾರೆ, ಕೆಟ್ಟವರಾಗಿದ್ರು ಮಾತಾಡ್ತಾರೆ. ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ನಾನು ಹಿಂಗ್ ಮಾಡೋದಕ್ಕೂ ಕೆಲವ್ರು ಬೈತಾರೆ, ಕೆಲವ್ರು ಹೊಗಳ್ತಾರೆ, ಇನ್ನೊಬ್ರು ಈ ತರ ಸಾಲ್ವ್ ಮಾಡ್ತೇನೋ ಅಂತಲ್ಲ ಅಂತಾರೆ. ಅದ್ರ ಬಗ್ಗೆ ತಲೆನೇ ಹಾಕೊಂಬೇಡ. ನಿನ್ ವರ್ಕ್ ನೀನ್ ಮಾಡು. ನಿನ್ ಹುಡುಗಿ ಬೇಕಂದ್ರೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು, ಎಲ್ಲದಕ್ಕೂ ಮುಂದೆ ನುಗ್ಲೇಬೇಕು. ಇಲ್ಲ ನನ್ನ ಮಾನ ಮರ್ಯಾದೆ ಅನ್ಕೊಂಡಿದ್ರೆ ಹುಡುಗಿನ ಕಳ್ಕೊಳ್ಳೇಬೇಕು. ನಾನು ಆತರ ಇಲ್ಲ ಅಣ್ಣ, ಎಲ್ಲರಿಗೂ ಕೇಳ್ಕೊಳಕ್ ಹೋಗ್ಲಿಲ್ಲ. ಬಟ್ ನಮ್ ಫ್ರೆಂಡ್ ಇದ್ನಲ್ಲ ಅವ್ನು ಹೇಳ್ಬಿಟ್ಟಿಲ್ಲ, ಅಂಕಿಲ್ ಸೀನಿಯರ್ ರಾಜು ಅಂತ, ಅಣ್ಣ ನೀ ಮಾತಾಡು ಅಂತ ಹೇಳ್ಕೊಟ್ಟಿದ್ದೆ. ಅವನೇನ್ ಮಾಡ್ದ, ಕಾಲ್ ಮಾತಾಡ್ದ ಮಾರ್ನಿಂಗ್ 8 ಗಂಟೆ ಬಿಟ್ಟು, ನನ್ ಕಾರ್ತಿಕ ಬ್ರದರ್. ಯಾವ ಕಾರ್ತಿಕ್ ಅದಕ್ಕೆ ಹಿಂಗೆ ಸ್ಟ್ರಾಂಗ್ ರೋಡ್ ಕಾರ್ತಿಕ್ ಅಂತ ಹೇಳಿ ಅದಕ್ಕೆ ಮಾತಾಡ್ಬೋದು ಅದಕ್ಕೆ ಏನ್ ಹೇಳಿ, ಏನ್ ಮಾತಾಡ್ಬೇಕು ಅಂತ ಹೇಳಿದಾಳೆ. ಇಲ್ಲ ನೀವು ಟೈಮ್ ಕೊಟ್ರೆ ಕಾರ್ತಿಕ್ ಮಾತಾಡ್ಬೇಕಂತ. ಇಲ್ಲ ಬೇಡ ಅಂತ ಕಟ್ ಮಾಡ್ಬಿಟ್ಲ ಅಷ್ಟೇ ಫೋನ್. ಅಣ್ಣ ಕ್ಲಾಸ್ ಇದ್ದೀನಿ, ಕ್ಲಾಸ್ ಕೊಟ್ಟು ಕಟ್ ಮಾಡ್ಬಿಟ್ಟಿದ್ದಾಳೆ. ನಾನು ಅದನ್ನ ಹೇಳಿದ್ವಿ, ಫೋನಲ್ಲೇನು ಬೇಡ, ಡೈರೆಕ್ಟ್ ಹೋಗಿ ಮಾತಾಡಿ. ಡೈರೆಕ್ಟ್ ಆಗೋದ್ರೇನೆ ನಿಮ್ಗೊಂದು ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಲ್ಲಿ ಏನಾಗಿದೆ ಲೂಪೋಲ್ ಏನಾಗಿದೆ ಅಂತ ನಿಮ್ಗೂ ಅರ್ಥ ಆಗುತ್ತೆ. ನಿಮ್ಗೊಂದು ಐಡಿಯಾ ಬರುತ್ತೆ. ಹಂಗ್ ಮಾಡಿ. ಅವ್ರು ಅಣ್ಣ ಈಗ ನಾನು ಹೋಗ್ತೀನಿ ಸರಿ, ಅವ್ರ ಮನೇಲಿ ಅಂದ್ರೆ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ರ, ಇಲ್ಲ ಹಂಗೆ ಏನಾರ. ಅದೇ ನಾನು ಹೇಳ್ತಾ ಇರೋದು, ಅದನ್ನು ಕೇಳಿ. ನಿಮ್ಗೆ ಏನೇನ್ ಡೌಟ್ಸ್ ಇದೆಯೋ ಎಲ್ಲಾ ಕೇಳಿ, ಅವ್ರ ಬಾಯಿಂದ ತಗೊಳ್ಳೋ ಆನ್ಸರ್ಸ್ ನೀವು ಪಿನ್ ಮಾಡಿ ಇಟ್ಕೊಳ್ಳಿ. ನೀವು ಕೇಳೋ ಕ್ವಶನ್ಸ್ ಮೇಲೆ ಏನ್ ಆನ್ಸರ್ ಬರ್ತೀರಿ ಅದನ್ನೆಲ್ಲ ಪಿನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅರ್ಥ ಆಗೋದು. ಅದನ್ನ ಆ ಹುಡ್ಗಿ ಏನ್ ಹೇಳ್ತಾಳ ನೆಕ್ಸ್ಟ್ ನನ್ ಕಾಲ್ ಮಾಡಿ ನಾನು ಹೇಳ್ತೀನಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಇದು ಸರಿ ಹೋಗುತ್ತಾ ಇಲ್ವಾ ಅಂತ. ಓಕೆನಾ? ಅದನ್ನ ಮಾಡಿ, ಫಸ್ಟ್ ಪ್ರಯತ್ನ ಮಾಡಿ. ಈಗ ಪ್ರಯತ್ನ ಬರ್ತೀವಿ. ಈಗ ಮೈಸೂರು ಇದ್ದಾಳೆ, ಯಾವ ತರ ಅವಳು ಇದ್ ಮಾಡಿ, ಯಾವ ಏರಿಯಾ. ಈಗ ಅವ್ಳು ಮೈಸೂರು CM ಮಾಡ್ತಾಳೆ ಅಂತ ಗೊತ್ತಣ್ಣ ನನಗೆ. ಈಗ ಅವ್ಳು CM ಮಾಡ್ತಾಳೆ ಅಂದ್ರೆ ಯಾವ ಕಾಲೇಜ್ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಅವಳು ಓದ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಇಂದ ಒಂದ್ಸಲ ಬಟ್ ನಾನು ಲೊಕೇಶನ್ ಟ್ರ್ಯಾಕ್ ಮಾಡ್ಕೊತೀನಿ. ಬಟ್ ಈಗ ನಾನು ಒಬ್ನೇ ಹೋಗ್ಲಾ, ನಮ್ಮ ಫ್ರೆಂಡ್ ನಮ್ಮ ಬ್ರದರ್ ಯಾಕೆ ಕರ್ಕೊಂಡು ಹೋಗ್ಲಾ ಅಂತ ಜೊತೆಗೆ ಅಂತ ಕೇಳಿದೆ. ಇಬ್ರು ಹೋಗಿ, ಬಟ್ ಮಾತಾಡುವಾಗ ಒಬ್ಬರೇ ಇರಿ. ಹಂಗ್ ಮಾಡಿ. ಹಿಂಗೆ ಮಾಡ್ಲಣ್ಣ ಆಗಿದ್ರೆ. ಹೌದು, ಏನಿದ್ರು ಕಾಲ್ ಮಾಡಿ. ಓಕೆನಾ? ಥ್ಯಾಂಕ್ಸ್ ಅಣ್ಣ ಆಗಿದ್ರೆ. ಓಕೆ ಕಾರ್ತಿಕ್. ಸರಿ.